ಹ್ಮ್ ಸೊ ಹಣಕಾಸಿನ ಏನ್ ನೋಡಿದ್ವಿ ನಾವು ನಿನ್ನೆ ಕ್ಲಾಸ್ ಒಳಗಡೆ. ಸೊ ವಿ ಡಿಸ್ಕಸ್ ಅಬೌಟ್ ದ ಸಮ್ ಆಫ್ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಹಣಕಾಸಿನ ಸೇವೆಗಳನ್ನು ನೀಡುವಂತ ಕೆಲವು ಸಂಸ್ಥೆಗಳನ್ನ ನೋಡಿದ್ವಿ. ಆಮೇಲೆ ಈ ಹಣಕಾಸಿನ ಸಂಸ್ಥೆಗಳು ನೀಡುವಂತ ಕೆಲವು ಸೇವೆಗಳನ್ನ ನೋಡಿದ್ವಿ. ಸೊ ಎರಡು ರೀತಿಯಾದಂತ ಸೇವೆಗಳನ್ನ ನೀಡ್ತವೆ ಅಂತ ಹೇಳಿದ್ವಿ ನಾವು. ಯಾವ್ಯಾವು? ಒಂದು ಫೀ ಬೇಸ್ಡ್ ಸರ್ವಿಸಸ್, ಇನ್ನೊಂದು ಫಂಡ್ ಬೇಸ್ಡ್ ಸರ್ವಿಸ್ ಅಂತ ಹೇಳಿದ್ವಿ ನಾವು. ಫೀ ಬೇಸ್ಡ್ ಸರ್ವಿಸ್ ಒಳಗಡೆ ಯಾವ್ಯಾವ ನೋಡಿದ್ವಿ ನಾವು ನಿನ್ನೆ? ಸೊ ಸರ್ವಿಸ್ ಅಂತಂದ್ರೆ ಏನು? ಫೈನಾನ್ಷಿಯಲ್ ಸರ್ವಿಸ್ ಅಂದ್ರೆ ಏನಂತ ಹೇಳಿದ್ವಿ ನಾವು. So the services which are involved in converting the savings into investment, that are all called as financial service ಅಂತ ಇದೆ. ಸೊ ಈ ಫೈನಾನ್ಷಿಯಲ್ ಸರ್ವಿಸ್ ನ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕೊಡುವಂತ ಸರ್ವಿಸ್ ನ ಫೀ ಬೇಸ್ಡ್, ಫಂಡ್ ಬೇಸ್ಡ್ ಅಂತ ಕ್ಯಾಟಗರಿ ಮಾಡಿದ್ವಿ. ಫೀ ಬೇಸ್ಡ್ ಸರ್ವಿಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅಡ್ವೈಸರಿ ಸರ್ವಿಸಸ್. ಅದೇ ರೀತಿ ಫಂಡ್ ಬೇಸ್ಡ್ ಸರ್ವಿಸ್ ನ ಏನಂತ ಕರಿತೀವಿ ನಾವು? ಅಸೆಟ್ ಬೇಸ್ಡ್ ಸರ್ವಿಸ್ ಅಂತ ಇದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಫೀ ಬೇಸ್ಡ್ ಸರ್ವಿಸ್ ಒಳಗಡೆ ಯಾವ್ಯಾವ ನೋಡಿದ್ವಿ ನಾವು? ಇಶ್ಯೂ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡಿದ್ವಿ. ಇಶ್ಯೂ ಮ್ಯಾನೇಜ್ಮೆಂಟ್ ಈಸ್ ಡೀಲ್ಸ್ ವಿತ್ ದಿ ಪ್ರಿಪರೇಷನ್ ಆಫ್ ದಿ ಪ್ರಾಸ್ಪೆಕ್ಟಸ್ ಆಫ್ ದಿ ಕಂಪನಿ, ಅಂದ್ರೆ ಕಂಪನಿಯ ಮನವಿ ಪತ್ರವನ್ನ ತಯಾರಿಸುವುದು, ಆ ಮೂಲಕ ಜನರಿಂದ ಹಣವನ್ನ ಕ್ರೋಢೀಕರಣ ಮಾಡುವಂತ ಕೆಲಸವನ್ನ ಅಥವಾ ಸೇವೆಯನ್ನ ಹಣಕಾಸಿನ ಸಂಸ್ಥೆಗಳು ನೀಡ್ತವೆ ಅಂತ ಇದೀವಿ. ಸೆಕೆಂಡ್ ಏನ್ ನೋಡಿದ್ವಿ ಅಲ್ಲಿ? ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಇದೀವಿ. ಅಂದ್ರೇನು? ಸೊ ವಾಟ್ ಎವರ್ ಮನಿ ಮೊಬಿಲೈಸ್ಡ್ ಬೈ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ದಟ್ ಅಮೌಂಟ್ ಈಸ್ ಇನ್ವೆಸ್ಟೆಡ್ ಇನ್ ದಿ ಮಲ್ಟಿಪಲ್ ಸೆಕ್ಯೂರಿಟೀಸ್ ಅಂತ ಇದೀವಿ. ಲೈಕ್ ಶೇರ್ಸ್, ಬಾಂಡ್ಸ್, ಡಿಬೆಂಚರ್ಸ್, ವೆರೈಟಿ ಆಫ್ ಡಿಬೆಂಚರ್ಸ್, ವೆರೈಟಿ ಆಫ್ ಬಾಂಡ್ಸ್. ಸೊ ಈ ರೀತಿ ಬೇರೆ ಬೇರೆ ಭದ್ರತೆಗಳಲ್ಲಿ ಹಣವನ್ನ ಏನ್ ಮಾಡುತ್ತೆ? ಅದು ತೊಡಗಿಸುತ್ತದೆ ಅಂತ ಇದೆ. ಸೊ ದಟ್ ಈಸ್ ಆಲ್ಸೋ ಎ ಒನ್ ಕೈಂಡ್ ಆಫ್ ಸರ್ವಿಸ್, ದಟ್ ಈಸ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ದೇರ್ ಬೈ ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ದಿ ರಿಸ್ಕ್ ಆಫ್ ದಿ ಇನ್ವೆಸ್ಟ್ಮೆಂಟ್. ಸೊ ಹೂಡಿಕೆ ಮೇಲಿನ ನಷ್ಟ ಭಯವನ್ನ ಅದೇನ್ ಮಾಡುತ್ತೆ? ಕಡಿಮೆಯನ್ನ ಮಾಡ್ತದೆ. ಅಂದ್ರೆ ಬೇರೆ ಬೇರೆ ಯೋಜನೆಗಳಲ್ಲಿ ತೊಡಗಿಸೋದ್ರ ಮೂಲಕ. ಮೂರನೇ ಸರ್ವಿಸ್ ಏನ್ ನೋಡಿದ್ರಲ್ಲ? ಕಾರ್ಪೊರೇಟ್ ಕೌನ್ಸಿಲಿಂಗ್ ಅಂತ ಓದಿದ್ರಲ್ಲಿ. ಕಾರ್ಪೊರೇಟ್ ಕೌನ್ಸಿಲಿಂಗ್ ಅಂತಂದ್ರೆ ವ್ಯವಹಾರಿಕ ಸಂಸ್ಥೆಗಳಿಗೆ ಸಲಹೆ ಸೂಚನೆಗಳನ್ನ ನೀಡುವಂತ ಸೇವೆ. ಸೊ ಇಲ್ಲಿ ಏನ್ ಮಾಡ್ತಾರಲ್ಲೇ? ಸೊ ಯಾವ್ದಾದ್ರು ಟೈಟ್ ಲಿಕ್ವಿಡಿಟಿ ಅಂದ್ರೆ ಯಾವ್ದಾದ್ರು ಪರಿಸ್ಥಿತಿ ಉಂಟಾದಾಗ, ಅಂದ್ರೆ ಕಷ್ಟದ ಪರಿಸ್ಥಿತಿಗಳು ಉಂಟಾದಾಗ ವ್ಯವಹಾರ ಸಂಸ್ಥೆಗೆ, ಸೊ ದೇ ಹೆಲ್ಪ್ ಟು ಫೈಂಡ್ ಔಟ್ ದಿ ರೀಸನ್ ಫಾರ್ ದಿ ಪ್ರಾಬ್ಲಮ್. ಸೊ ದೇ ಪ್ರೊವೈಡ್ ದಿ ಸೊಲ್ಯೂಷನ್ ಟು ದಿ ಪ್ರಾಬ್ಲಮ್ ಅಂತ ಇದೀನಿ. ಸೊ ಆ ಸಮಸ್ಯೆಗೆ ಕಾರಣ ಏನು, ಅದಕ್ಕೆ ಪರಿಹಾರಗಳೇನು ತಗೋಬಹುದು ಅನ್ನೋದ್ರ ಬಗ್ಗೆ ಅವ್ರು ಏನ್ ಮಾಡ್ತಾರಲ್ಲ? ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ. ಸೊ ದಟ್ ಇಸ್ ಕಾಲ್ಡ್ ಕಾರ್ಪೊರೇಟ್ ಕೌನ್ಸಿಲಿಂಗ್. ಅದೇ ರೀತಿ ಅಂಡರ್ ಕೆಪಾಸಿಟಿ ಯುಟಿಲೈಸೇಷನ್ ಇರ್ಬೋದು, ಓವರ್ ಕೆಪಾಸಿಟಿ ಯುಟಿಲೈಸೇಷನ್ ಇರ್ಬೋದು, ಅದ್ರ ಬಗ್ಗೆ ಅವರು ಕೌನ್ಸಿಲಿಂಗ್ ಮಾಡ್ತಾರೆ. ವೆದರ್ the corporate or whether the organization is utilizing its efficiency properly or not. So then loan syndication is the another function ಅಂತ ಇದೀವಿ ನಾವು. ಲೋನ್ ಸಿಂಡಿಕೇಶನ್ ಅಂದ್ರೆ ಏನ್ರಿ? when the requirement of when the loan requirement is in large size, so the financial institutions ಏನ್ ಮಾಡ್ತಾವ್ರಲ್ಲ? they collect the they provide the required loan from a group of banks ಅಂತ ಇದ್ರಲ್ಲಿ. ಅಂದ್ರೇನು? ಹಲವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳು ಸೇರ್ಕೊಂಡು ಏನ್ ಮಾಡ್ತಾರೆ? ಆ ಸಾಲವನ್ನ ನೀಡ್ತವೆ ಅಂತ ಇದೀವಿ. ಸೊ ಯು ನೀಡ್ ನಾಟ್ ಟು ಗೋ ಫಾರ್ ಡಿಫ್ರೆಂಟ್ ಬ್ಯಾಂಕ್ಸ್ ಟು ಯು ನೀಡ್ ನಾಟ್ ಟು ಅಪ್ರೋಚ್ ಡಿಫ್ರೆಂಟ್ ಬ್ಯಾಂಕ್ಸ್ ಫಾರ್ ಕ್ರೆಡಿಟ್ ಅಂತ ಇದೀವಿ. ಸೊ ಬೇರೆ ಬೇರೆ ಬ್ಯಾಂಕಿಗೆ ಅಡ್ಡಾಡಿ ನೀವು ದುಡ್ಡನ್ನ ಅಥವಾ ಸಾಲವನ್ನ ಪಡೆಯುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಈ ಹಣಕಾಸಿನ ಸೇವೆಗಳು ಏನ್ ಮಾಡ್ತವೆ? ದೇ ಆಲ್ಸೋ ಪ್ರೊವೈಡ್ ದಿಸ್ ಸರ್ವಿಸ್ ಆಫ್ ಲೋನ್ ಸಿಂಡಿಕೇಶನ್ ಅಂತ ಇದೀವಿ. Suppose if your company is a highly reputed company and your financial position is very strong, then you can raise the finance from the financial institution. So ಅವ್ರು ಏನ್ ಮಾಡ್ತಾರಲ್ಲ? they collect the money from the ಅಥವಾ they collect the required credit from different group of banks and they will lend to the single borrower ಅಂತ ಇದೆ. ಸೊ ಯಾರಿಗೆ ದುಡ್ಡು ಬೇಕಾಗಿರ್ತದೆ, ಅವನ ಹಣಕಾಸಿನ ಅಗತ್ಯತೆ ದೊಡ್ಡದಿದ್ರೆ ಹಲವು ಬ್ಯಾಂಕ್ಗಳು ಸೇರಿ ಅವರೇ ಕ್ರೋಢೀಕರಣ ಮಾಡಿ ಏನ್ ಮಾಡ್ತಾರೆ? ಹಣವನ್ನ ನಿಮ್ಗೆ ಸಾಲವಾಗಿ ಒದಗಿಸ್ಕೊಡ್ತಾರೆ. ಅದು ಕೂಡ ಒಂದು ಫೀ ಬೇಸ್ಡ್ ಸರ್ವಿಸ್ ಅಂತ ಹೇಳಿದ್ವಿ. ಸಾರಿ, ದಟ್ ಈಸ್ ಲೋನ್ ಸಿಂಡಿಕೇಶನ್. ಸೊ ನೆಕ್ಸ್ಟ್ ಒನ್ ಇಸ್ ಸೆಕ್ಯೂರಿಟೈಸೇಷನ್ ಅಂತ ಓದಿ ನಾವು. ಸೆಕ್ಯೂರಿಟೈಸೇಷನ್ ಅಂತ ಅಂದ್ರೆ ಏನಂತ ಹೇಳಿದ್ವಿ? ಸೊ ಕನ್ವರ್ಷನ್ ಆಫ್ ಇಲ್ಲಿಕ್ವಿಡ್ ನಾನ್ ನೆಗೋಷಿಯಬಲ್ ಹೈ ವ್ಯಾಲ್ಯೂ ಅಸೆಟ್ ಇಂಟು ಸೆಕ್ಯೂರಿಟೀಸ್ ಅಂತ ಇದೀನಿ. ನಾನ್ ಕನ್ವರ್ಟಿಬಲ್, ಇಲ್ಲಿಕ್ವಿಡ್, ನಾನ್ ನೆಗೋಷಿಯಬಲ್ ಅಂಡ್ ಹೈ ವ್ಯಾಲ್ಯೂ ಅಸೆಟ್ಸ್ ನ ಇಕ್ವಿಟಿ ಶೇರ್ಸ್ ಆಗಿ ಅಂದ್ರೆ ದೇ ಆರ್ ಕನ್ವರ್ಟೆಡ್ ಇಂಟು ಶೇರ್ಸ್. ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಸೆಕ್ಯೂರಿಟೈಸೇಷನ್ ಅಂತ ಕರಿತೀವಿ ನಾವು. ಸೊ ಅದಕ್ಕೆ ಏನಂತ ಕರಿತೀವಿ? ದಟ್ ಈಸ್ ಆಲ್ಸೋ ಅನದರ್ ಸರ್ವಿಸ್. ಅದೇ ರೀತಿ ಸೊ ಇನ್ನೊಂದೇನು ಸರ್ವಿಸ್ ನೋಡಿದ್ವಿ ಅಲ್ಲಿ? ಸಾರಿ, ಕ್ರೆಡಿಟ್ ರೇಟಿಂಗ್ ಅಂತ ಇದೀವಿ ನಾವು. ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತಾವಲ್ಲ? ಕ್ರೆಡಿಟ್ ರೇಟಿಂಗ್ ಸರ್ವಿಸ್ ನೀಡ್ತಾವಂತ ಇದೀವಿ ನಾವು.
ಕ್ರೆಡಿಟ್ ರೇಟಿಂಗ್ ಎದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ವಿ ನಾವು. ಸೊ ನಿನ್ನೆ ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡಿದ್ವಿ. ಕ್ರೆಡಿಟ್ ರೇಟಿಂಗ್ ಹೆಲ್ಪ್ಸ್ ಅಥವಾ ದ ಕಂಪನೀಸ್ ವಿಚ್ ಆರ್ ಹ್ಯಾವಿಂಗ್ ಹೈಯರ್ ಕ್ರೆಡಿಟ್ ರೇಟಿಂಗ್ ದೇ ಕ್ಯಾನ್ ಮೊಬಿಲೈಸ್ ದ ಫಂಡ್ ರಿಕ್ವೈರ್ಡ್ ಫಂಡ್ಸ್ ಈಸಿಲಿ ಫ್ರಮ್ ದಿ ಮಾರ್ಕೆಟ್ ಅಂತ ಇದೆ. ಸೊ ಮಾರುಕಟ್ಟೆಯಿಂದ ಅವರು ಸುಲಭವಾಗಿ ಏನ್ ಮಾಡ್ಬೋದು, ಹಣವನ್ನ ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಹಲವಾರು ಪ್ರಕಾರದ ಅನುಕೂಲತೆಗಳು ಕೂಡ ಸಿಗ್ತಾವಂತದ್ದು. ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಅದೇನ್ ಮಾಡ್ಬೋದು, ಕಡಿಮೆ ಬಡ್ಡಿ ದರದೊಳಗಡೆ ಸಾಲವನ್ನ ಪಡಿಬಹುದು. ಗೌರ್ಮೆಂಟ್ ಇಂದ ಟ್ಯಾಕ್ಸ್ ರಿಬೇಟ್ ಸಿಗ್ಬೋದು, ಗುಡ್ ವಿಲ್ ಇನ್ಕ್ರೀಸ್ ಆಗುತ್ತೆ, ಇನ್ವೆಸ್ಟರ್ಸ್ ಆ ಕಂಪನಿ ಒಳಗಡೆ ಹೂಡಿಕೆ ಮಾಡೋದಕ್ಕೆ ಮುಂದೆ ಬರ್ತಾರೆ. ಸೊ ಈ ರೀತಿ ಹಲವು ಪ್ರಕಾರದ ಅಡ್ವಾಂಟೇಜಸ್ ಕಂಪ್ನಿಗೆ ಸಿಗೋದ್ರಿಂದ ಸೊ ಕಂಪ್ನೀಸ್ ಗೋ ಫಾರ್ ದಿ ಕ್ರೆಡಿಟ್ ರೇಟಿಂಗ್ ಅಂತ ಇದೀವಿ ನಾವು. ಸೊ ದಟ್ ಈಸ್ ಕ್ರೆಡಿಟ್ ರೇಟಿಂಗ್ ಸರ್ವಿಸ್ ಇಸ್ ಪ್ರೊವೈಡ್ ಬೈ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಇದೆ. ಸೊ ದಟ್ ಈಸ್ ಆಲ್ಸೋ ಎ ಫೀ ಬೇಸ್ಡ್ ಸರ್ವಿಸ್ ಅಂತ ಇದೆ. ಸೊ ಇಲ್ಲಿ 4 ಪ್ರಕಾರದ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ನ ನೋಡಿದ್ವಿ ನಾವು. ಯಾವ್ಯಾವು? ಕ್ರಿಸಿಲ್, ICRA, Onicra and CARE, CRE. So these are the 4 institutions in India, so which are engaged in credit rating. So ಇಷ್ಟು ಫೀ ಬೇಸ್ಡ್ ಸರ್ವಿಸ್ ನೋಡ್ಕೊಂಡ್ರಿ. ಸೊ ಫಂಡ್ ಬೇಸ್ಡ್ ಸರ್ವಿಸ್ ನ ನೆಕ್ಸ್ಟ್ ಚಾಪ್ಟರ್ ಒಳಗಡೆ ನೀವು ಡಿಟೇಲ್ ಆಗಿ ನೋಡ್ರಿ. ವಿ ವಿಲ್ ಡಿಸ್ಕಸ್ ಅಬೌಟ್ those things in the next chapter. So let us go for the next concept, that is key elements of financial system. ಸೊ ಆಲ್ರೆಡಿ ನಾವು ಕಂಪೋನೆಂಟ್ಸ್ ನ ನೋಡಿದ್ವಿ ನಾವು. ಫೈನಾನ್ಷಿಯಲ್ ಸಿಸ್ಟಮ್ ನ ಮುಖ್ಯ ಘಟಕಗಳು ಯಾವುವು ಅಂತಂದ್ರೆ ಯಾವ್ಯಾವ ನೋಡಿದ್ರಿ ಇಲ್ಲ? ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್, ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂಡ್ ಮತ್ತೆ ಯಾವ್ದ್ರಿ? ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್. ಸೊ 4 ಭಾಗಗಳನ್ನ ನೋಡಿದೆ. ಹಣಕಾಸಿನ ಮಧ್ಯವರ್ತಿಗಳು, ಹಣಕಾಸಿನ ಸಂಸ್ಥೆಗಳು, ಹಣಕಾಸಿನ ಸೇವೆಗಳು, ಹಣಕಾಸಿನ ಭದ್ರತೆಗಳು. ಸೊ ಇವು 4 these are the 4 pillars of the Indian financial system ಅಂತ ಹೇಳ್ಬೋದು. ಸೊ ವಾಟ್ ಆರ್ ದಿ ಕೀ ಎಲಿಮೆಂಟ್ಸ್ ಇನ್ ದಿ ಫೈನಾನ್ಷಿಯಲ್ ಸಿಸ್ಟಮ್? ಸೊ ಇದರಲ್ಲಿ ಯಾವ ಅಂಶಗಳು ಅಂತ, ಕೀ ಎಲಿಮೆಂಟ್ಸ್ ಅಂದ್ರೆ ಏನು? ಪ್ರಮುಖ ಘಟಕಗಳು ಅಂತ ಹೇಳ್ತೀವಿ ನಾವು. ಸೊ ಘಟಕಗಳಿರ್ಬೋದು ಅಥವಾ ಅಂಶಗಳಂತ ನೀವು ಹೇಳ್ಬೋದು. ಸೊ ವಾಟ್ ಕಾನ್ಸ್ಟಿಟ್ಯೂಟ್ ದಿ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಅಥವಾ ವಾಟ್ ಇಸ್ ದ ರೋಲ್ ಆಫ್ ದಿ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತಂದ್ರು ಅದು ಕೂಡ ಇದೇ ಆನ್ಸರ್ನ ಬರುತ್ತೆ. ಸೊ ಕೀ ಎಲಿಮೆಂಟ್ಸ್ ನೋಡ್ರಿ ಅಥವಾ ರೋಲ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ನ ಕೇಳಿದ್ರು ಕೂಡ ಇದನ್ನ ನೀವೇನ್ ಮಾಡ್ಬೇಕಲ್ಲಿ ಆನ್ಸರ್ ಮಾಡ್ಬೇಕಲ್ಲಿ. ಸೊ ಏನ್ ಕೀ ಎಲಿಮೆಂಟ್ಸ್ ಇದಾವೆ? ಸಿ ದ ಫಾಲೋಯಿಂಗ್ ಆರ್ ದಿ ಬೇಸಿಕ್ ಕೀ ಎಲಿಮೆಂಟ್ಸ್ ಆಫ್ ದಿ ಫೈನಾನ್ಷಿಯಲ್ ಸಿಸ್ಟಮ್. ದ ಫಸ್ಟ್ ಒನ್ ಇಸ್ ಕೀ ಎಲಿಮೆಂಟ್ಸ್, ನಥಿಂಗ್ ಬಟ್ ದಿ ಫೀಚರ್ಸ್ ಕೂಡ ಇದರಲ್ಲಿ ಬರ್ತಾವೆ, ಹೌದಾ? ಅಂದ್ರೆ ಯಾವ ರೀತಿ ಇದೆ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ದ ಫಸ್ಟ್ ಒನ್ ಇಸ್ ಇಟ್ ಈಸ್ ಎ ಸ್ಟ್ರಾಂಗ್ ಲೀಗಲ್ ರೆಗ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಸೊ ಒಂದು ಭದ್ರವಾದಂತ ಕಾನೂನುಬದ್ಧವಾದಂತ ವ್ಯವಸ್ಥೆ ಇದೆ ಅಂತ ಹೇಳ್ತೀವಿ ನಾವು. ಯಾವುದು? ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಇಸ್ ಹ್ಯಾವಿಂಗ್ ಎ ಸ್ಟ್ರಾಂಗ್ ಲೀಗಲ್ ಅಂಡ್ ರೆಗ್ಯುಲೇಟರಿ ಸಿಸ್ಟಮ್. ಅಂದ್ರೆ ಸಾಕಷ್ಟು ನೀತಿ ನಿಯಮಗಳನ್ನು ಅಥವಾ ಪ್ರಕಾರ ಅದೇನ್ ಮಾಡುತ್ತೆ, ತನ್ನ ಕಾರ್ಯವನ್ನ ನಿರ್ವಹಣೆ ಮಾಡ್ಕೊಂಡು ಹೋಗೋದ್ರಿಂದ. ಸೊ ಒನ್ ಆಫ್ ದಿ ಕೀ ಎಲಿಮೆಂಟ್ ಇಸ್ ಇಟ್ ಈಸ್ ಕಂಪೋಸ್ಡ್ ಆಫ್ ಎ ಸ್ಟ್ರಾಂಗ್ ಲೀಗಲ್ ಅಂಡ್ ರೆಗ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ನೋಡ್ರಿ, ಸ್ಟ್ರಾಂಗ್ ಅಂಡ್ ಲೀಗಲ್ ರೆಗ್ಯುಲೇಟರಿ ಸಿಸ್ಟಮ್ ಅಂತಂದ್ರೆ ಸಮರ್ಥ ಕಾನೂನುಬದ್ಧವಾಗಿ ನಿಯಂತ್ರಿಸುವ ಪದ್ಧತಿ ಅಂತ ಹೇಳ್ತೀವಿ ನಾವು. ಸಮರ್ಥ ಕಾನೂನುಬದ್ಧವಾಗಿ ನಿಯಂತ್ರಿಸುವ ಪದ್ಧತಿ. ಸೊ ಏನಂಗಂದ್ರೆ ದ ಎಕ್ಸಿಸ್ಟೆನ್ಸ್ ಆಫ್ ಸ್ಟ್ರಾಂಗ್ ಲೀಗಲ್ ರೆಗ್ಯುಲೇಟರಿ ಸಿಸ್ಟಮ್ ಹೆಲ್ಪ್ಸ್ ಟು ಎನ್ಫೋರ್ಸ್ ಲಾ ಅಂತ ಹೇಳ್ತೀವಿ ನಾವು. ಸೊ ಇದು ಅಂದ್ರೆ ಹಣಕಾಸಿನ ವ್ಯವಸ್ಥೆ ಒಂದು ನಿರ್ದಿಷ್ಟವಾದಂತ ಭದ್ರವಾದಂತ ಕಾನೂನು ವ್ಯವಸ್ಥೆಯನ್ನು ಹೊಂದಿರೋದ್ರಿಂದ ಇಟ್ ಹೆಲ್ಪ್ಸ್ ಟು ಎನ್ಫೋರ್ಸ್ ದಿ ಲಾ ಅಂತ ಹೇಳ್ತೀವಿ ನಾವು. ಅಂದ್ರೆ ಕಾನೂನನ್ನ ಪಾಲನೆ ಮಾಡೋದಕ್ಕೆ ಅದೇನ್ ಮಾಡುತ್ತೆ, ಫೋರ್ಸ್ ಮಾಡ್ತೈತೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಸ್ಟಾಕ್ ಮಾರ್ಕೆಟ್ ಒಳಗಡೆ ಏನಾದ್ರು ಅವ್ಯವಹಾರ ನಡೆದ್ರೆ ಅದನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಸೊ ದೇರ್ ಇಸ್ ಎ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫ್ರಮ್ ಬೈ ದಿ ಸೆಬಿ. ಸೆಬಿ ಏನ್ ಮಾಡುತ್ತಲ್ಲ, ತಂದೆ ಆದಂತ ನಿಯಮಗಳನ್ನ ಹಾಕಿಕೊಳ್ಳೋದ್ರ ಮೂಲಕ ಅಲ್ಲಿ ಅಂದ್ರೆ ಕಾರ್ಯಚಟುವಟಿಕೆಗಳು ಸುಲಭವಾಗಿ ನಡಿಬೇಕು, ಸ್ಮೂತ್ ಆಗಿ ನಡಿಬೇಕು, ಯಾವುದೇ ರೀತಿಯಂತ ಅವ್ಯವಹಾರಗಳು ಆಗ್ಬಾರ್ದು ಅನ್ನೋದನ್ನ ನಿಯಂತ್ರಣ ಮಾಡ್ತದೆ. ಸೊ ಅದನ್ನ ಹೇಳ್ತಾರಲ್ಲ, ಸೊ ಯಾವ್ದೇ ಇರ್ಬೋದು ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಒಳಗಡೆ ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಯಾವುದೇ ಫೈನಾನ್ಷಿಯಲ್ ಮಾರ್ಕೆಟ್ ಇರ್ಬೋದು, ಅಥವಾ ಯಾವುದೇ ಅಥವಾ ಹಣಕಾಸಿನ ಮಾರುಕಟ್ಟೆ ನೀಡುವಂತ ಯಾವ್ದಾದ್ರು ಹಣಕಾಸಿನ ಸೇವೆಗಳಿರ್ಬೋದು. ಸೊ ಎವ್ರಿ ಆಸ್ಪೆಕ್ಟ್ಸ್ ಆಫ್ ದಿ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಈಸ್ ಹ್ಯಾವಿಂಗ್ ಎ ಸ್ಟ್ರಾಂಗ್ ಲೀಗಲ್ ಅಂಡ್ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ ನಾವು. ಸೊ ದಟ್ ಇಸ್ ದಿ ಫಸ್ಟ್ ಕೀ ಎಲಿಮೆಂಟ್. ಸೊ ಇಟ್ ಈಸ್ ದಿ ಲಾ ದಟ್ ಅಲೋನ್ ಕ್ಯಾನ್ ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಇನ್ವೆಸ್ಟರ್ಸ್. ಯಾಕಂದ್ರೆ ಜನ ಏನ್ ಮಾಡಿರ್ತಾರೆ, ಇಲ್ಲಿ ದುಡ್ಡನ್ನ ಕಂಪ್ನಿ ಒಳಗಡೆ ಹೂಡಿಕೆ ಮಾಡಿರ್ತಾರೆ. ಸೊ ಅವ್ರಿಗೆ ಏನು ಭರವಸೆ, ಒಂದ್ ವೇಳೆ ಕಂಪ್ನಿಗೆ ಅವ್ರಿಗೆ ಏನಾದ್ರು ಅನ್ಯಾಯ ಆದ್ರೆ ದೇ ಕ್ಯಾನ್ ಗೋ ಫಾರ್ ದಿ ಲೀಗಲ್ ರೆಮಿಡಿ. ಸೊ ಅವ್ರು ಏನ್ ಮಾಡ್ಬೋದು, ಕಾನೂನಿನ ಮೊರೆ ಹೋಗಿ ರಕ್ಷಣೆಯನ್ನ ಪಡಿಬಹುದು.
ಸೊ ಒಂದ್ ವೇಳೆ ಅದಕ್ಕೆ ಕಾನೂನಿನ ರಕ್ಷಣೆ ಇದ್ದಿದ್ದಿಲ್ಲ ಅಂತಂದ್ರೆ ಸೊ ಇನ್ವೆಸ್ಟರ್ಸ್ ವೇರ್ ನಾಟ್ ಪ್ರೊಟೆಕ್ಟೆಡ್ ಆರ್ ಹೌದಾ, ಸೊ ಅವ್ರಿಗೆ ಯಾವುದೇ ರೀತಿಯಾದಂತ ರಕ್ಷಣೆ ಇರ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸೊ ಇಟ್ ಈಸ್ ಪಾಸಿಬಲ್ ದಟ್ ಇಸ್ the investors go for the investing money in the organization only because the financial system is having a strong legal ಮೆಕ್ಯಾನಿಸಮ್ ಅಂತ ಹೇಳ್ಬೋದು. ಸೊ ಒಂದು ನಿರ್ದಿಷ್ಟವಾದಂತ ಕಾನೂನುಬದ್ಧವಾದಂತ ನೀತಿ ನಿಯಮಗಳನ್ನ ಅದು ವ್ಯವಸ್ಥೆ ಹೊಂದಿರೋದ್ರಿಂದ ಸೊ ಏನ್ ಮಾಡ್ಬೋದು ಅಲ್ಲಿ ಹೂಡಿಕೆದಾರರು ಯಾವುದೇ ರೀತಿಯಾದಂತ ಭಯವಿಲ್ಲದೆ ಅಪಾಯವಿಲ್ಲದೆ ಅವ್ರು ಏನ್ ಮಾಡ್ತಾರಲ್ಲಿ ಹಣವನ್ನ ತೊಡಗಿಸೋದಕ್ಕೆ ಮುಂದೆ ಬರ್ತಾರಂತ. ಸೊ ದಟ್ ಇಸ್ ದಿ ಒನ್ ಕೀ ಎಲಿಮೆಂಟ್ ಅಂತ ಏನು ಒಂದು ಫಸ್ಟ್ ಕೀ ಎಲಿಮೆಂಟ್. ಸೊ ದ ಫೈನಾನ್ಷಿಯಲ್ ಸಿಸ್ಟಮ್ ಇಸ್ ಹ್ಯಾವಿಂಗ್ ಸ್ಟ್ರಾಂಗ್ ಲೀಗಲ್ ಅಂಡ್ ರೆಗ್ಯುಲೇಟರಿ ಸಿಸ್ಟಮ್. ಸೆಕೆಂಡ್ ಫೀಚರ್ ಆರ್ ಎಲಿಮೆಂಟ್ ಇಸ್ ಸ್ಟೇಬಲ್ ಮನಿ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಸ್ಟೇಬಲ್ ಮನಿ ಸಿಸ್ಟಮ್ ಅಂದ್ರೆ ಬದ್ಧವಾದ ಹಣಕಾಸು ಪದ್ಧತಿಯನ್ನ ಇದು ಹೊಂದಿದೆ ಅಂತ ಹೇಳ್ತಾರೆ. ಏನ್ ಹಂಗಂದ್ರೆ ಬದ್ಧವಾದ ಹಣಕಾಸು ಪದ್ಧತಿ ಅಂತಂದ್ರೆ ಇಲ್ಲಿ ನೋಡ್ರಿ, ಸೊ ಮನಿ ಇಸ್ ದಿ ಬೇಸ್ ಆರ್ ಇಟ್ ಇಸ್ ಎ ಮಸ್ಟ್ ಫಾರ್ ಆಲ್ ಆಕ್ಟಿವಿಟಿ. ಸೊ ಯಾವ್ದೇ ಕೆಲಸ ಇರ್ಬೋದು, ವ್ಯವಹಾರ ಸಂಸ್ಥೆ ಒಳಗಡೆ ಏನೋ ಒಂದ್ ಕೆಲಸ ಆಗ್ಬೇಕಂದ್ರೂ ಕೂಡ ದುಡ್ಡು ಬೇಕೇ ಬೇಕು. ಸೊ ಮನಿ ಇಸ್ ಎ ಬೇಸ್, ಇಟ್ ಇಸ್ ಎ ಫೌಂಡೇಶನ್. ಅದೇ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ದುಡ್ಡು ಬೇಕು, ಬಿಸ್ನೆಸ್ ನ ರನ್ ಮಾಡ್ಬೇಕಂದ್ರೆ ದುಡ್ಡು ಬೇಕು, ಬಿಸ್ನೆಸ್ ನ ಕ್ಲೋಸ್ ಮಾಡ್ಬೇಕಂದ್ರೂ ಕೂಡ ದುಡ್ಡು ಬೇಕಾಗುತ್ತೆ. ಸೊ ಮನಿ ಇಸ್ ದಿ ಬೇಸ್ ಅಂಡ್ ಮಸ್ಟ್ ಫಾರ್ ಆಲ್ ದಿ ಆಕ್ಟಿವಿಟಿ. It means all the activities or trade depends on the money. So money serves as a medium of exchange, a store of value, a standard of value for all the goods and services. Maintaining standard and value of money is the responsibility of the Indian financial system ಅಂತ. ಸೊ ಇಲ್ಲಿ ಏನು ಇನ್ನೊಂದು ಫೀಚರ್ ಅಥವಾ ಕೀ ಎಲಿಮೆಂಟ್ ಅಂತ ಇದೀನೋ. ಸೊ ಸ್ಟ್ರಾಂಗ್ ಫೈನಾನ್ಷಿಯಲ್ ಸಿಸ್ಟಮ್ ಇಸ್ ಹ್ಯಾವಿಂಗ್ ಎ ಸ್ಟ್ರಾಂಗ್ ಸ್ಟೇಬಲ್ ಮನಿ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಈ ಸ್ಟೇಬಲ್ ಮನಿ ಸಿಸ್ಟಮ್ ಅಂದ್ರೆ ಏನು? ಸೊ ದೇರ್ ಇಸ್ ದ ರಿಕ್ವೈರ್ಮೆಂಟ್ ಆಫ್ ಮನಿ ಫಾರ್ ದಿ ಬಿಸ್ನೆಸ್ ಆರ್ಗನೈಸೇಷನ್ ಥ್ರೂ ಔಟ್ ದಿ ಲೈಫ್ ಆಫ್ ದಿ ಆರ್ಗನೈಸೇಷನ್. ಕಂಪ್ನಿ ಇರೋವರೆಗೂ, ವ್ಯವಹಾರ ಸಂಸ್ಥೆ ಇರೋವರೆಗೂ ಕೂಡ ಏನ್ ಬೇಕಾಗುತ್ತೆ, ಕಂಪ್ನಿಗೆ ಬೇರೆ ಬೇರೆ ಹಂತದಲ್ಲಿ ದುಡ್ಡು ಬೇಕಾಗ್ತದೆ. ಸೊ ಮೀನ್ಸ್ ಇಟ್ ರಿಕ್ವೈರ್ಸ್ ಕಂಟಿನ್ಯೂಸ್ ಸಪ್ಲೈ ಆಫ್ ದಿ ಮನಿ, ಸೊ ವಿಚ್ ಇಸ್ ಫೆಸಿಲಿಟೇಟೆಡ್ ಬೈ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಯಾವಾಗ ಬೇಕಾದ್ರೂ ದುಡ್ಡು ನಿಮ್ಗೆ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದೇನೋ ಕಂಪ್ನಿ ಸ್ಟಾರ್ಟ್ ಮಾಡಿರಿ, ಒಂದ್ ವರ್ಷ ಏನ್ ಮಾಡ್ತಾರೆ, ಕಂಪ್ನಿ ಸ್ಟಾರ್ಟ್ ಮಾಡುವಾಗ ದುಡ್ಡು ಹಾಕಿರ್ತಾರೆ. ಸೊ ಕಂಪ್ನಿ ಸ್ಟಾರ್ಟ್ ಮಾಡಿ ನೀವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ದುಡ್ಡು ಬೇಕಾಗುತ್ತೆ. ಅವಾಗ ಏನಾದ್ರು ಹೋಗಿ ಯಾರು ದುಡ್ಡು ಹಾಕಿರ್ತಾರೆ ಮೊದ್ಲಿಗೆ ಅವ್ರಿಗೆ ಕೇಳಕ್ ಹೋದ್ರೆ ಅವ್ರು ಏನ್ ಮಾಡ್ತಾರಲ್ಲೇ ದುಡ್ಡು ಕೊಡೋದಿಲ್ಲ, ಹೌದಾ. ಸೊ ಆಲ್ರೆಡಿ ನನ್ ಕಡೆ ಎಷ್ಟಿಟ್ಟು ದುಡ್ಡು ಅಷ್ಟು ದುಡ್ಡನ್ನು ನಾ ಏನ್ ಮಾಡಿದ್ನಿ, ಕಂಪ್ನಿ ಒಳಗಡೆ ಇನ್ವೆಸ್ಟ್ ಮಾಡಿದ್ನಿ, ನನ್ ಕಡೆ ಮತ್ತೆ ಜಾಸ್ತಿ ದುಡ್ಡು ಇಲ್ಲ ಅಂತ ಹೇಳ್ತಾರಲ್ಲ, ಹೌದಾ. ಸೊ ಅವಾಗ ಏನಾಗುತ್ತೆ, ಬಿಸ್ನೆಸ್ ನಡ್ಸೋದ್ ಕಷ್ಟ ಆಗುತ್ತಲ್ಲ. ಸೊ ಬಿಸ್ನೆಸ್ ಕ್ಲೋಸ್ ಆಗ್ಬೋದು. ಅದಕ್ಕೋಸ್ಕರ ಸೊ ಇಲ್ಲಿ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಏನ್ ಮಾಡ್ತಲ್ಲ, ಇಟ್ ಈಸ್ ಕಂಪೋಸ್ಡ್ ಆಫ್ ಮೆನಿ ಬ್ಯಾಂಕ್ಸ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಚ್ ವಿಲ್ ಟೇಕ್ ಕೇರ್ ಆಫ್ ಸಪ್ಲೈ ಆಫ್ ಮನಿ ಆನ್ ಎ ರೆಗ್ಯುಲರ್ ಬೇಸಿಸ್ ಅಂತ ಇದೀವಿ. ಅಂದ್ರೆ ವ್ಯವಹಾರ ಸಂಸ್ಥೆಗೆ ತನಗೆ ಅವಶ್ಯಕತೆ ಬೇಕಾದಾಗ ಹಣಕಾಸು ದೊರೆಯುವಂತೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಅಥವಾ ಜವಾಬ್ದಾರಿನ ಈ ಹಣಕಾಸಿನ ವ್ಯವಸ್ಥೆ ಹೊಂದಿದೆ ಅಂತ. ಸೊ ದಟ್ ಇಸ್ ದಿ ಅನದರ್ ಕೀ ಎಲಿಮೆಂಟ್. ಸೊ ಇಟ್ ಈಸ್ ಹ್ಯಾವಿಂಗ್ ಎ ಸ್ಟೇಬಲ್ ಮನಿ ಸಿಸ್ಟಮ್ ಅಂದ್ರೆ ಬದ್ಧವಾದ ಹಣಕಾಸು ಪದ್ಧತಿ ಅಂದ್ರೆ ಇಟ್ ಈಸ್ ಹ್ಯಾವಿಂಗ್ ದಿ ಕಂಟಿನ್ಯೂಸ್ ಸಪ್ಲೈ ಆಫ್ ಮನಿ ಅಂತ. ಅಂಡ್ ಇಟ್ ವಿಲ್ ಟೇಕ್ ಕೇರ್ ಆಫ್ ದಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಕಡಿಮೆ ಆಗದೆ ರೀತಿಯಲ್ಲಿ. ಸೊ ಇದೇನ್ ಮಾಡುತ್ತೀರಿ, ಅದನ್ನ ಕಾಪಾಡುವಂತ ಜವಾಬ್ದಾರಿ ಕೆಲಸವನ್ನ ಮಾಡ್ತದೆ ಅಂತ. ಸೊ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತಂದ್ರಿ, ಸೊ ಈಗ ಫಾರ್ ಎಕ್ಸಾಂಪಲ್ ಏನ್ ಇನ್ವೆಸ್ಟರ್ ಯಾವ ಏನ್ ಮಾಡಿರ್ತಾನ್ರಿ, 1 ಕೋಟಿ ರೂಪಾಯಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದಾನೆ ಅಂತ ಇಟ್ಕೋರಿ. ಸೊ ಈಗಿನ 2021 ಅವ್ನು ಏನ್ ಮಾಡನ್ರಿ, 1 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾನೆ 2022 ನಂತರ. ಸೊ 10 ವರ್ಷ ಆದ ನಂತರ ಅವ್ನ ಏನ್ ಮಾಡ್ತಾನ್ರಿ, ಬಿಸ್ನೆಸ್ ಇಂದ ದುಡ್ಡನ್ನ ತಕೋಬೇಕಂತ ಇಟ್ಕೋರಿ. ಸೊ ಈಗ 10 ಕೋಟಿ ರೂಪಾಯಿ ಹಾಕ್ಯಾನ, 1 ಕೋಟಿ ರೂಪಾಯಿ ಹಾಕ್ಯಾನ. ಸೊ 10 ವರ್ಷ ಬಿಟ್ಟು ಕೂಡ ಅವಂಗ ರಿಟರ್ನ್ ಬರೀ 1 ಕೋಟಿ ರೂಪಾಯಿ ಕೊಟ್ರೆ ಸೊ ಅವಂಗ ಲಾಭ ಆದಂಗ ಆತೇನ್ರಿ. ಅಲ್ಲಿ ಮನಿ ವ್ಯಾಲ್ಯೂ ಸೇಮ್ ಇರ್ತೈತ್ರಿ. ಅಲ್ಲೇ ಸಾಕಷ್ಟು ವಸ್ತುಗಳ ಬೆಲೆ ಏನಾಗಿರ್ತೈತಲ್ಲೇ 10 ವರ್ಷದ ಅವಧಿಯಲ್ಲಿ ಹೆಚ್ಚಾಗಿರ್ತದೆ. ಸೊ ದ ಟೈಮ್ ವ್ಯಾಲ್ಯೂ ಆಫ್ ಮನಿ ಏನಾಗಿರ್ತದೆ, ವ್ಯಾಲ್ಯೂ ಅಂದ್ರೆ ಸಮಯ ಹೋದಂತೆ ಹಣದ ಮೌಲ್ಯ ಏನಾಗುತ್ತಲ್ಲ ಕಡಿಮೆ ಆಗ್ತಾ ಹೋಗಿರ್ತದೆ. ಸೊ ಆ ಮೌಲ್ಯ ಹೆಚ್ಚು ಕಡಿಮೆ ಆಗದಂತೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಯಾರ್ದು, ಇಂಡಿಯಾ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಇದೆ. ಸೊ ಹಣಕಾಸಿನ ಸಂಸ್ಥೆಯ ಜವಾಬ್ದಾರಿ. ಸೊ ದಟ್ ಇಸ್ ದಿ ಅನದರ್ ಫಂಕ್ಷನ್ ಪರ್ಫಾರ್ಮ್ ಬೈ ದಿ, ಅಥವಾ ದಟ್ ಇಸ್ ದಿ ಅನದರ್ ಕೀ ಎಲಿಮೆಂಟ್ ಆಫ್ ದಿ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಇದ್ರು. ದಟ್ ಇಸ್ ಮೇಂಟೈನಿಂಗ್ ದಿ ಸ್ಟೆಬಿಲಿಟಿ ಆಫ್ ದಿ ಮನಿ ಅಥವಾ ಸ್ಟೇಬಲ್ ಮನಿ ಸಿಸ್ಟಮ್.
ಸೊ ಸ್ಟೇಬಲ್ ಮನಿ ಸಿಸ್ಟಮ್ ಅಂದ್ರೆ ಏನು? one thing is it has to maintain the continuous supply of the money as well as it has to maintain the time value of the money. So that is the second key element. So third one is existence of sound finance and public debt management. Existence of sound public finance and public debt management. ಅಂದ್ರೆ ಸಾಮಾನ್ಯ ಜನರ ಸ್ವಸ್ಥ ಹಣಕಾಸು ಹಾಗೂ ಸಾಮಾನ್ಯ ಜನರ ಸಾಲ ನೀಡುವ ವ್ಯವಸ್ಥಾಪನದ ಅಸ್ತಿತ್ವ ಅಂತ ಹೇಳ್ತಾರೆ. ಇಷ್ಟುದ್ದ ಕೊಟ್ಟರಲೆ ಸಾಮಾನ್ಯ ಜನರ ಸ್ವಸ್ಥ ಹಣಕಾಸು ಹಾಗೂ ಸಾಮಾನ್ಯ ಜನರಿಗೆ ಸಾಲ ನೀಡುವ ವ್ಯವಸ್ಥಾಪನೆಯ ಅಸ್ತಿತ್ವ ಅಂತ ಹೇಳ್ತಾರೆ. ಏನ್ ಹಂಗಂದ್ರೆ ನೋಡ್ರಲೆ, ಸೊ ಅಂದ್ರೇನು, ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಇಸ್ ಹ್ಯಾವಿಂಗ್ ಎ ಸೌಂಡ್ ಪಬ್ಲಿಕ್ ಫೈನಾನ್ಸ್ ಸಿಸ್ಟಮ್ ಅಂಡ್ ಪಬ್ಲಿಕ್ ಡೆಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತಾರಲ್ಲ. The various financial institutions that are established to raise the funds and the same amount will be lent to the government to meet the public expenditure ಅಂತ ಇದೀನಿ. ಸೊ ಅಂದ್ರೇನು, ಫೈನಾನ್ಷಿಯಲ್ ಸಿಸ್ಟಮ್ is having a sound public finance ಅಂದ್ರೇನು, ಪಬ್ಲಿಕ್ ಫೈನಾನ್ಸ್ ಮೀನ್ಸ್ ಸಾರ್ವಜನಿಕ ಹೂಡಿಕೆ ಅಂತ ಹೇಳ್ತೀವಿ ನಾವು. ಅಂದ್ರೆ ದ ಇನ್ವೆಸ್ಟ್ಮೆಂಟ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಪಬ್ಲಿಕ್, ದಟ್ ಇಸ್ ಕಾಲ್ಡ್ ಪಬ್ಲಿಕ್ ಫೈನಾನ್ಸಿಂಗ್ ಅಂತ ಹೇಳ್ತೀವಿ ನಾವು. ಸೊ ಜನರ ಅಭಿವೃದ್ಧಿಗಾಗಿ, ಸಮಾಜದ ಅಭಿವೃದ್ಧಿಗಾಗಿ ಹಣಕಾಸನ್ನ ವಿನಿಯೋಗಿಸುವುದು ಅಂತ ಇದೀವಿ. ಸೊ ಯಾರ ಹಣಕಾಸನ್ನು ವಿನಿಯೋಗಿಸ್ತಾರೆ ಅಲ್ಲಿ? ಜನರ ಕಲ್ಯಾಣಕ್ಕಾಗಿ. ದ ಗೌರ್ಮೆಂಟ್ ವಿಲ್ ಇನ್ವೆಸ್ಟ್ ದಟ್ ಮನಿ. ಸೊ ಅದು ರೋಡ್ ಕನ್ಸ್ಟ್ರಕ್ಷನ್ ಇರ್ಬೋದು, ಟ್ರಾನ್ಸ್ಪೋರ್ಟಿಗೆ ಇರ್ಬೋದು, ಹೌದಾ, ಆರೋಗ್ಯ ವಿಮೆಗಳಿರ್ಬೋದು, ಮೆಡಿಕಲ್ ಟ್ರೀಟ್ಮೆಂಟ್ ಇರ್ಬೋದು, ಎಜುಕೇಶನ್ ಇರ್ಬೋದು. ಸೊ ಈ ರೀತಿ ಸಾಕಷ್ಟು ಏನಂತಾರೆ ಸಮಾಜ ಕಲ್ಯಾಣ ಯೋಜನೆಗಳಲ್ಲಿ ಹಣವನ್ನ ಗೌರ್ಮೆಂಟ್ ಏನ್ ಮಾಡ್ತದೆ, ಖರ್ಚು ಮಾಡ್ತದೆ. ಸೊ ಆ ದುಡ್ಡನ್ನ ಯಾರು ಕೊಡ್ತಾರ್ರಿ? ಸೊ ದಟ್ ಅಮೌಂಟ್ ಈಸ್ ಪ್ರೊವೈಡೆಡ್ ಬೈ ದಿ ವೇರಿಯಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಟು ದಿ ಗೌರ್ಮೆಂಟ್ ಅಂತ ಇದೆ. ಸೊ ಗೌರ್ಮೆಂಟ್ಗೆ ದುಡ್ಡು ಬರೋದೇ ಹಣಕಾಸಿನ ಸಂಸ್ಥೆಗಳಿಂದ. ಸೊ ಅದನ್ನ ಹೇಳ್ತಾರಲ್ಲ, ಅನದರ್ ಕೀ ಎಲಿಮೆಂಟ್ ಆಫ್ ದಿ ಫೈನಾನ್ಷಿಯಲ್ ಸಿಸ್ಟಮ್ ಇಸ್ ಇಟ್ ಈಸ್ ಹ್ಯಾವಿಂಗ್ ಎ ಸೌಂಡ್ ಪಬ್ಲಿಕ್ ಫೈನಾನ್ಸ್ ಸಿಸ್ಟಮ್ ಅಂತ ಇದೆ. ಅಂದ್ರೆ ಸಾರ್ವಜನಿಕ ವಿನಿಯೋಗ ಪದ್ಧತಿಯನ್ನ ಅದು ಹೊಂದಿದೆ. ಅಂಡ್ ಮತ್ ನೋಡ್ರಲೆ ಪಬ್ಲಿಕ್ ಡೆಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನ್ ನೋಡ್ರಲೆ, ಸೊ ದೀಸ್ ಇನ್ಸ್ಟಿಟ್ಯೂಷನ್ ಅಂಡ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಶುಡ್ ಬಿ ಕಂಟ್ರೋಲ್ಡ್. ಸೊ ಪ್ರಾಪರ್ ಕಂಟ್ರೋಲ್ ಆಫ್ ದಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಈಸ್ ಎಸೆನ್ಷಿಯಲ್ ಫಾರ್ ದಿ ಸೌಂಡ್ ಫೈನಾನ್ಷಿಯಲ್ ಸಿಸ್ಟಮ್. ಕೇವಲ ಜನರಿಗೆ ಅಥವಾ ಸಮಾಜದ ಕಲ್ಯಾಣಕ್ಕಾಗಿ ದುಡ್ಡನ್ನ ಖರ್ಚು ಮಾಡೋದಷ್ಟೇ ಅಲ್ಲ, ಆ ಖರ್ಚಿನ ಮೇಲೆ ಏನು ಹಿಡಿತನೂ ಕೂಡ ಇರಬೇಕು, ಅದರ ಮೇಲೆ ನಿಯಂತ್ರಣ ಕೂಡ ಇರಬೇಕು. ದಟ್ ಈಸ್ ಆಲ್ಸೋ ಫಂಕ್ಷನ್ ಪರ್ಫಾರ್ಮ್ ಬೈ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಇದೆ. ಸಿಯರ್ ದೀಸ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಶುಡ್ ಬಿ ಕಂಟ್ರೋಲ್ಡ್. ಸೊ ಪ್ರಾಪರ್ ಕಂಟ್ರೋಲ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಈಸ್ ಎಸೆನ್ಷಿಯಲ್ ಫಾರ್ ದಿ ಸೌಂಡ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಇದೆ. ಸೊ ದಟ್ ಇಸ್ ದಿ ಅನದರ್ ಕೀ ಎಲಿಮೆಂಟ್ ಆಫ್ ದಿ financial system, that is it is having a existence of sound public finance and public debt management. Public debt management is nothing but the control of the public finance expenditure. So ಇಲ್ಲಿ ಏನು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಮಾಡಿರ್ತಾರೆ ಅದನ್ನ ನಿಯಂತ್ರಣ ಮಾಡೋದು. ಸೊ ನೆಕ್ಸ್ಟ್ ಕೀ ಎಲಿಮೆಂಟ್ ಇಸ್ ಸೆಂಟ್ರಲ್ ಬ್ಯಾಂಕ್, ಕೇಂದ್ರ ಬ್ಯಾಂಕ್ ಅಂತ ಇದೆ. ಸೊ ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಕಂಪೋನೆಂಟ್ ಆಫ್ ದಿ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ವಿಚ್ ರೆಗ್ಯುಲೇಟ್ಸ್ ದಿ ಆಲ್ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ. ಸೊ ಭಾರತದಲ್ಲಿ ಇರ್ಬೋದು ಅಥವಾ ಬೇರೆ ದೇಶದ ಕೇಂದ್ರ ಬ್ಯಾಂಕ್ಗಳು ಏನ್ ಮಾಡ್ತಾವೆ, ಆ ದೇಶದ ಹಣಕಾಸಿನ ಸಂಸ್ಥೆಗಳನ್ನ, ಹಣಕಾಸಿನ ನೀತಿ ನಿಯಮಗಳನ್ನ ನಿಯಂತ್ರಣ ಮಾಡುವಂತ ಜವಾಬ್ದಾರಿಯನ್ನ ಹೊಂದಿರುತ್ತದೆ. ಸೊ ಅದಕ್ಕೋಸ್ಕರ ಸೊ ದಟ್ ಈಸ್ ಆಲ್ಸೋ ಎ ಒನ್ ಆಫ್ ದಿ ಇಂಪಾರ್ಟೆಂಟ್ ಕೀ ಎಲಿಮೆಂಟ್ ಇನ್ ದಿ ಫೈನಾನ್ಷಿಯಲ್ ಸಿಸ್ಟಮ್ ಆಫ್ ಇಂಡಿಯಾ. ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ಕೇಂದ್ರ ಬ್ಯಾಂಕು ಅಂತ ಹೇಳ್ತೀವಿ. ಸೆಂಟ್ರಲ್ ಬ್ಯಾಂಕ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಫೈನಾನ್ಷಿಯಲ್ ಸಿಸ್ಟಮ್. ಸೆಂಟ್ರಲ್ ಬ್ಯಾಂಕ್ ಸೂಪರ್ವೈಸಸ್ ಅಂಡ್ ರೆಗ್ಯುಲೇಟ್ಸ್ ದಿ ಬ್ಯಾಂಕಿಂಗ್ ಆಕ್ಟಿವಿಟೀಸ್. ಸೊ ಹಣಕಾಸಿನ ವ್ಯವಸ್ಥೆನ ರೂಪಿಸೋದು, ಅದನ್ನ ಬೆಳೆಸೋದು, ಅದನ್ನ ಕಾಪಾಡೋದು ಎಲ್ಲ ಜವಾಬ್ದಾರಿ ಕೂಡ ಕೇಂದ್ರ ಬ್ಯಾಂಕಿನ ಕೈಯಲ್ಲಿರ್ತದೆ ಅಂತ ನಾವು. ಸೊ ಇಟ್ ಇಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಡೆವಲಪ್ಮೆಂಟ್ ಆಫ್ ದಿ ಫೈನಾನ್ಷಿಯಲ್ ಸಿಸ್ಟಮ್. ಸೆಂಟ್ರಲ್ ಬ್ಯಾಂಕ್ ಸೂಪರ್ವೈಸಸ್ ಅಂಡ್ ರೆಗ್ಯುಲೇಟ್ಸ್ ದಿ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಅಂತ ನಾವು. ಈ ಹಣಕಾಸಿನ ಸಂಸ್ಥೆಗಳು ಕಾರ್ಯನಿರ್ವಹಣೆನ ಮೇಲ್ವಿಚಾರಣೆ ಮಾಡೋದು, ಅವುಗಳಿಗೆ ಬೇಕಾಗುವಂತ ನೀತಿ ನಿಯಮಗಳನ್ನ ಒದಗಿಸುವಂತ ಕೆಲಸವನ್ನ ಕೇಂದ್ರ ಬ್ಯಾಂಕು ಮಾಡ್ತದೆ. ದೆನ್ ಇಟ್ ಆಕ್ಟ್ ಆಸ್ ಅ ಬ್ಯಾಂಕರ್ ಟು ದಿ ಬ್ಯಾಂಕರ್ಸ್. ಹೌದಾ? ಸೊ ಇದನ್ನ ಫಂಕ್ಷನ್ಸ್ ಒಳಗಡೆ ನೀವು ಡಿಸ್ಕಸ್ ಮಾಡ್ರಿ, ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನ ನೋಡುವಾಗ ಹೇಳಿರಿ. ಸೊ ಸೆಂಟ್ರಲ್ ಬ್ಯಾಂಕ್ ಆಕ್ಟ್ ಆಸ್ ಎ ಬ್ಯಾಂಕರ್ಸ್ ಟು ದಿ ಬ್ಯಾಂಕ್ಸ್ ಅಂತ ಇದೆ. ಸೊ ಬ್ಯಾಂಕ್ಗಳಿಗೆ ಏನಾದ್ರೂ ದುಡ್ಡು ಬೇಕಾದ್ರೆ ಸೊ ದ್ಯಾಟ್ ಅಮೌಂಟ್ ಈಸ್ ಪ್ರೊವೈಡೆಡ್ ಬೈ ದಿ RBI. ಸೊ ಕೇಂದ್ರ ಬ್ಯಾಂಕ್ ಏನ್ ಮಾಡುತ್ತೆ, ಸೊ ಆ ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಅಥವಾ ಸರ್ಕಾರಿ ಬ್ಯಾಂಕ್ಗಳಿಗೆ ಬೇಕಾಗುವಂತ ಹಣಕಾಸನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತದೆ. ಸೊ ಇಟ್ ಆಕ್ಟ್ ಆಸ್ ಎ ಬ್ಯಾಂಕರ್ಸ್ ಬ್ಯಾಂಕ್, ಬ್ಯಾಂಕರ್ ಟು ದಿ ಗೌರ್ಮೆಂಟ್. ಸರ್ಕಾರ ಕೂಡ ತನ್ನ ದುಡ್ಡನ್ನ ಏನ್ ಮಾಡ್ತಾರೆ, ಸೆಂಟ್ರಲ್ ಬ್ಯಾಂಕ್ ಒಳಗಡೆ ಇರಿಸುತ್ತೆ. ಸೊ ಇಟ್ ಆಕ್ಟ್ ಆಸ್ ಎ ಬ್ಯಾಂಕರ್ ಟು ದಿ ಗೌರ್ಮೆಂಟ್ ಅಂಡ್ ಲೆಂಡರ್ ಆಫ್ ದಿ
ಲಾಸ್ಟ್ ರಿಸಾರ್ಟ್. ಲೆಂಡರ್ ಆಫ್ ದಿ ಲಾಸ್ಟ್ ರಿಸಾರ್ಟ್ ಅಂತಂದ್ರೆ ಸೊ ಏನಾದ್ರೂ ತುರ್ತು ಸಂದರ್ಭ ಬಂದ್ರೆ, ಅತಿ ಅವಶ್ಯಕತೆ ದುಡ್ಡು ಬೇಕಾದ್ರೆ ಸೊ ಬ್ಯಾಂಕ್ಗಳಿಗೆ ಹಣಕಾಸನ್ನ ಎಮರ್ಜೆನ್ಸಿ ಪೀರಿಯಡ್ ಒಳಗಡೆ ಹಣವನ್ನ RBI ಇಂದ ಅವರು ಪಡಿಬಹುದು. ಹೌದಾ? ಸೊ ಏನಾದ್ರೂ ಸಾಲವನ್ನ ನೀಡುವಂತ ಅವಶ್ಯಕತೆ ಬಿದ್ದಾಗ ಅಥವಾ ತುರ್ತು ಪೇಮೆಂಟ್ ಅನ್ನ ಮಾಡುವಂತ ಅವಶ್ಯಕತೆ ಬಂದಾಗ ಸೊ ಇಂಟರ್ ಬ್ಯಾಂಕ್ ಟ್ರಾನ್ಸ್ಫರ್ ಇರ್ಬೋದು ಅಥವಾ ಲೆಂಡರ್ ಆಫ್ ದಿ ಲಾಸ್ಟ್ ರೆಸಾರ್ಟ್ ಅಂತ ಅಂತಿಮವಾಗಿ ಹಣಕಾಸಿನ ಸಂಸ್ಥೆಗಳಿಗೆ ಹಣಕಾಸಿನ ಕೊರತೆ ಬಂದ್ರೆ ದೇ ಕ್ಯಾನ್ ಬೊರೋ ದಿ ಮನಿ ಫ್ರಮ್ ದಿ ಸೆಂಟ್ರಲ್ ಬ್ಯಾಂಕ್. ಸೊ ಇಟ್ ಈಸ್ ಕಾಲ್ಡ್ ಲೆಂಡರ್ ಆಫ್ ದಿ ಲಾಸ್ಟ್ ರೆಸಾರ್ಟ್ ಅಂತ. ಸೊ ಅದಕ್ಕೋಸ್ಕರ ಸೊ ಸೆಂಟ್ರಲ್ ಬ್ಯಾಂಕ್ ಕಂಟ್ರೋಲ್ಸ್ the monetary activities of the country. It helps for the deployment of the financial system ಅಂತ ಇದೆ. ಸೊ ಈ ರೀತಿ ಏನಂತ ಹೇಳ್ತೀವಿ ನಾವು ಅಂದ್ರೆ ಕೇಂದ್ರ ಬ್ಯಾಂಕು ಸೊ ಇಟ್ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್ ಇನ್ ದಿ ಫೈನಾನ್ಷಿಯಲ್ ಸಿಸ್ಟಮ್. ಉಲ್ಟಾಗೈತೆ. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ ಅಲ್ಲಿ ಮಟ್ಟ. ಏನಾರ ಗೊತ್ತಾಗಿಲ್ಲ ಅಂದ್ರೆ ಕೇಳ್ರಿ. Okay. So another key element in the Indian financial system is ಏನಂತ ಹೇಳ್ತಾರಲ್ಲ ಎಕ್ಸಿಸ್ಟೆನ್ಸ್ ಆಫ್ ಸೌಂಡ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಇದೆ. ಅಂದ್ರೆ ಭಾರತೀಯ ಹಣಕಾಸು ವ್ಯವಸ್ಥೆ ಏನಂತ ಹೇಳ್ತಾರಲ್ಲ ಏನಂತ ಹೇಳ್ತಾರಲ್ಲ ಸಾಮಾನ್ಯ ಜನರಿಗಾಗಿ ಸ್ವಸ್ಥ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಭಾರತೀಯ ಹಣಕಾಸು ವ್ಯವಸ್ಥೆ ಹೊಂದಿದೆ ಅಂತ ಇದೆ. ಸೊ ದಟ್ ಇಸ್ ದಿ another key element, so Indian financial system is having sound banking system ಅಂತ ಇದೆ. ಸಾಮಾನ್ಯ ಜನರಿಗಾಗಿ ಸ್ವಸ್ಥ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಹೊಂದಿದೆ. ಸೊ ಬ್ಯಾಂಕ್ ಕೇವಲ ಶ್ರೀಮಂತರಿಗೆ ಅಷ್ಟೇ ಮಾಡಲ್ಪಟ್ಟಿಲ್ಲ. ಸೊ ಅಥವಾ ಶ್ರೀಮಂತರಿಗೆ ಮಾತ್ರ ಅವ್ರು ಏನ್ ಮಾಡಂಗಿಲ್ಲ, ಸರ್ವಿಸ್ ನ ಕೊಡೋದಿಲ್ಲ. ಸೊ ಮಿಡಲ್ ಕ್ಲಾಸ್ ಪೀಪಲ್ ಇರ್ಬೋದು, ಲೋವರ್ ಕ್ಲಾಸ್ ಪೀಪಲ್ ಇರ್ಬೋದು, ಸೊ ಎಲ್ರಿಗೂ ಕೂಡ ಅದೇನ್ ಮಾಡುತ್ತೆ, ಸೇವೆಯನ್ನ ನೀಡ್ತದೆ, ಎಲ್ರಿಗೂ ಕೂಡ ಅದು ಅವಕಾಶವನ್ನ ಒದಗಿಸಿಕೊಡ್ತಿದೆ ಅಂತ. ಸೊ ದಟ್ ಇಸ್ ದಿ ಅನದರ್ ಕೀ ಎಲಿಮೆಂಟ್ ಆಫ್ ದಿ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್. ಇಟ್ ಇಸ್ ಹ್ಯಾವಿಂಗ್ ಎ ಸೌಂಡ್ ಸ್ಟ್ರಾಂಗ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ. ಸೊ ಒಂದು ಬಲಿಷ್ಠವಾದಂತ ಸಮರ್ಥವಾದಂತ ಬ್ಯಾಂಕಿಂಗ್ ವ್ಯವಸ್ಥೆನ ಅದು ಹೊಂದಿದೆ. ಸಾಮಾನ್ಯ ಜನರಿಗಾಗಿ ಸ್ವಸ್ಥ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ. ಇಲ್ಲಿ ನೋಡ್ರಿ, ಬ್ಯಾಂಕ್ಸ್ ಆರ್ ದಿ ಕೋರ್ ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್ ಇನ್ ಆಲ್ ದಿ ಕಂಟ್ರೀಸ್ ಅಂತ. ಯಾವುದೇ ದೇಶ ಇರ್ಬೋದು, ಬ್ಯಾಂಕ್ ಏನಾಗುತ್ತಲ್ಲ, ಸೊ ದೇ ಆಕ್ಟ್ ಆಸ್ ಎ ಇಂಟರ್ಮಿಡಿಯರಿ. ಸೊ ಯಾರು ಉಳಿತಾಯ ಮಾಡಿರ್ತಾರ, ಯಾರಿಗೆ ದುಡ್ಡು ಬೇಕಾಗುತ್ತೆ, ಅವ್ರ ನಡುವೆ ಮಧ್ಯವರ್ತಿಯಾಗಿ ಬಹಳ ಪ್ರಮುಖವಾದಂತ ಪಾತ್ರವನ್ನ ಒದಗಿಸ್ತವೆ. ಅಂದ್ರೆ ಕೈಗಾರಿಕೆಗಳಿಗೆ ದುಡ್ಡು ಬೇಕಂತಂದ್ರೆ ದೇ ಅಪ್ರೋಚ್ ದಿ ಬ್ಯಾಂಕ್. ಬ್ಯಾಂಕ್ ವಿಲ್ ಕಲೆಕ್ಟ್ ದಿ ಮನಿ ಫ್ರಮ್ ದಿ ಪಬ್ಲಿಕ್. ಸೊ ಜನರಿಂದ ದುಡ್ಡನ್ನ ಪಡೆದು ಕೈಗಾರಿಕೆಗಳಿಗೆ ಕೊಡುವಂತ ಕೆಲಸವನ್ನ ಬ್ಯಾಂಕ್ ಮಾಡೋದ್ರಿಂದ ದೇ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮಾರ್ಕೆಟ್ ಅಂತ. ಯಾವುದೇ ದೇಶ ಇರ್ಬೋದು. ನೋಡ್ರಿ, ಬ್ಯಾಂಕ್ಸ್ ರೆಂಡರ್ಸ್ ದಿ ವೇರಿಯಸ್ ಸರ್ವಿಸಸ್ ಟು ಡೊಮೆಸ್ಟಿಕ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಥವಾ ಟ್ರಾನ್ಸಾಕ್ಷನ್ಸ್ ಅಂತ ಇದ್ದೀವಿ ನಾವು. ಸೊ ದೇಶೀಯ ಮಟ್ಟದಲ್ಲಿ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು. ಸೊ ಇಟ್ ಪ್ರೊವೈಡ್ಸ್ ವೇರಿಯಸ್ ಸರ್ವಿಸಸ್ ಅಂತ ಇದ್ದೀವಿ ನಾವು. ಸೊ ಇಂಪೋರ್ಟರ್ ಇರ್ಬೋದು, ಎಕ್ಸ್ಪೋರ್ಟರ್ ಇರ್ಬೋದು, ಡೊಮೆಸ್ಟಿಕ್ ಟ್ರೇಡರ್ಸ್ ಇರ್ಬೋದು, ದೇಶೀಯ ವ್ಯಾಪಾರಿಗಳಿಗಿರ್ಬೋದು, ದೇಶೀಯ ಸಂಸ್ಥೆಗಳಿಗಿರ್ಬೋದು, ವಿದೇಶಿ ಸಂಸ್ಥೆಗಳಿಗಿರ್ಬೋದು. ಸೊ ದೇ ಆರ್ ಪ್ರೊವೈಡಿಂಗ್ ವೇರಿಯಸ್ ಸರ್ವಿಸಸ್ ಅಂತ ಇದ್ದೀವಿ. ಸೊ ಯಾವ ರೀತಿಯಾದಂತ ಸೇವೆಗಳು ಅಂತಂದ್ರೆ ಗೊತ್ತಿದೆ ನಿಮ್ಗೆ. ಬ್ಯಾಂಕಿಂಗ್ ಸರ್ವಿಸ್ ಏನ್ ಮಾಡ್ತಾರೆ, ಅಕ್ಸೆಪ್ಟಿಂಗ್ ವೇರಿಯಸ್ ಡಿಪಾಸಿಟ್ ಇರ್ಬೋದು, ಬೇರೆ ಬೇರೆ ರೀತಿಯಾದ ಡಿಪಾಸಿಟ್ ತಗೊಳೋದು, ಪ್ರೊವೈಡಿಂಗ್ ವೇರಿಯಸ್ ಕೈಂಡ್ಸ್ ಆಫ್ ಲೋನು, ಹೌಸ್ ಲೋನು, ರೆಂಟ್ ಲೋನು, ಇನ್ಶೂರೆನ್ಸ್ ಇರ್ಬೋದು, ಸೇಫ್ಟಿ ಲಾಕರ್ ಇರ್ಬೋದು, ಹೌದಾ, ಪರ್ಚೇಸ್ ಅಂಡ್ ಸೇಲ್ ಆಫ್ ಶೇರ್ಸ್ ಇರ್ಬೋದು, ಕಲೆಕ್ಷನ್ ಆಫ್ ಇಂಟ್ರೆಸ್ಟ್ ಇರ್ಬೋದು, ಡಿವಿಡೆಂಡ್ ಇರ್ಬೋದು, ಚೆಕ್ ಕ್ಲಿಯರೆನ್ಸ್ ಇರ್ಬೋದು, ಅಮೌಂಟ್ ಟ್ರಾನ್ಸ್ಫರ್ ಇರ್ಬೋದು, ಎಕ್ಸೆಟ್ರಾ. So variety of services provided by the banks to the domestic and international level. So banks perform diverse key functions such as opening the account, clearing the accounts, clearing the transaction, payment system, and foreign exchange market. That is foreign exchange ಅಂತ ಇದ್ವಿ ನಾವು. So that is conversion of the currency. So ಒಂದು ದೇಶ ಇನ್ನೊಂದು ದೇಶದ ನಡುವೆ ವ್ಯಾಪಾರ ಆದಾಗ ಆ
ಕರೆನ್ಸಿನ ಬದಲಾವಣೆ ಮಾಡುವಂತ ಕೆಲಸವನ್ನು ಕೂಡ ಯಾವುದು ಬ್ಯಾಂಕ್ಗಳು ಮಾಡಿಕೊಡ್ತವಂತದ್ದು. Thus, financial soundness of a banking system depends on how effectively it functions and how effectively its functions are performed ಅಂತದ್ದು. ಸೊ ಅದರಿಂದ ಏನಂತ ಹೇಳ್ತಾರೆ, the effectiveness of the Indian financial system depends on the effectiveness of the banking system ಅಂತದ್ದು. ಎಷ್ಟು ಸಮರ್ಥವಾದಂತ ಬ್ಯಾಂಕಿಂಗ್ ವ್ಯವಸ್ಥೆ ಇರ್ತದೆ ಅಷ್ಟು ಸಮರ್ಥವಾದಂತ ಹಣಕಾಸಿನ ವ್ಯವಸ್ಥೆ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗ್ತಿದೆ ಅಂತ. ಸೊ ಅದಕ್ಕೋಸ್ಕರ ಬ್ಯಾಂಕ್ಸ್ ಪ್ಲೇ ದಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಅದಕ್ಕೋಸ್ಕರ ಸೊ ಬ್ಯಾಂಕಿಂಗ್ ಅಥವಾ ಎಕ್ಸಿಸ್ಟೆನ್ಸ್ ಆಫ್ ಸೌಂಡ್ ಬ್ಯಾಂಕಿಂಗ್ ಸಿಸ್ಟಮ್ ಇಸ್ ಆಲ್ಸೋ ಒನ್ ಆಫ್ ದಿ ಕೀ ಎಲಿಮೆಂಟ್ ಇನ್ ದಿ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್. ಸೊ ದೆನ್ so next one is proper disclosure of information. That is also another key important key element. So proper disclosure of information ಅಂದ್ರೆ ಯೋಗ್ಯವಾದ ಮಾಹಿತಿಯನ್ನ ಬಹಿರಂಗಪಡಿಸುವ ವ್ಯವಸ್ಥೆ ಅಂತ. ಯೋಗ್ಯವಾದ ಮಾಹಿತಿಯನ್ನ ಬಹಿರಂಗಪಡಿಸುವ ವ್ಯವಸ್ಥೆ. See, all the participants in the financial system require information. ಹೌದಾ? ಸೊ ಹಣಕಾಸಿನ ವ್ಯವಸ್ಥೆಯಲ್ಲಿ so whatever the parties who are involved in the ಫೈನಾನ್ಷಿಯಲ್ ಸಿಸ್ಟಮ್ ದೆನ್ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಅಂತ ಇದೆ. ಅವ್ರಿಗೆ ಮಾಹಿತಿ ಬೇಕು. ಸೊ ಇನ್ವೆಸ್ಟರ್ಸ್ಗೂ ಕೂಡ ಮಾಹಿತಿ ಬೇಕಲ್ಲ. ಸೊ ಯಾವ ಕಂಪನಿ ಯಾವ ಸ್ಟೇಟಸ್ ಒಳಗಡೆ ಇದೆ, ಯಾವ ಪೊಸಿಷನ್ ಫೈನಾನ್ಷಿಯಲ್ ಪೊಸಿಷನ್ ಒಳಗಡೆ ಇದೆ, ಆ ಕಂಪನಿ ಷೇರುಗಳ ಮೌಲ್ಯ ಏನಿದೆ, ಹೌದಾ? ಸೊ ಯಾವ ಪ್ರಕಾರದ ಷೇರುಗಳನ್ನ ಅವರು ಹಂಚಿಕೆ ಮಾಡ್ತಾ ಇದಾರೆ. ಸೊ ಈ ರೀತಿ ಏನ್ ಬೇಕಾಗುತ್ತಲ್ಲ ಪ್ರತಿಯೊಬ್ರು ಸೊ ಯಾರು ಹಣಕಾಸಿನ ಮಾರುಕಟ್ಟೆಯಲ್ಲಿ ಭಾಗವಹಿಸಿರ್ತಾರೆ, ಅದು ಬ್ಯಾಂಕ್ಸ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಇರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ವಿಮಾ ಕಂಪನಿಗಳು ಇರ್ಬೋದು, ಮ್ಯೂಚುವಲ್ ಫಂಡ್ಸ್ ಇರ್ಬೋದು. So the parties who are involved or who are interested in the financial system, they require variety of information ಅಂತ ಇದೆ. ಸೊ ಎಲ್ರಿಗೂ ಕೂಡ ಪಾರ್ಟಿಸಿಪೆಂಟ್ಸ್ ಏನ್ ಬೇಕಾಗುತ್ತಲ್ಲ ಮಾಹಿತಿ ಬೇಕಾಗುತ್ತೆ. So all the participants in the financial system require information. A sound financial system can develop only when proper disclosure practices and networking of information system are followed ಅಂತ ಇದೆ. ಸೊ ಈ ಮಾಹಿತಿ ಯಾವಾಗ ಸಿಗೋದಕ್ಕೆ ಸಾಧ್ಯ ಆಗುತ್ತಲ್ಲ, only it is possible only when the companies follow the disclosure practice ಅಂತ ಹೇಳ್ತೀವಿ ನಾವು. ಡಿಸ್ಕ್ಲೋಜರ್ ಪ್ರಾಕ್ಟೀಸ್ ಅಂದ್ರೆ ಏನು? ಸೊ ಯಾವಾಗ ಕಂಪನಿಗಳು ತಮ್ಮ ವ್ಯವಹಾರದ ಮಾಹಿತಿಯನ್ನ ಬಹಿರಂಗಪಡಿಸ್ತವೆ ಅಂದ್ರೇನು? ಸೊ ಅದನ್ನ ಹೇಳ್ತೀವಿ ನಾವು. ಸೊ ಯಾವುದು ಎಲ್ಲಾ ಕಂಪನಿಗಳು ಏನ್ ಮಾಡ್ತವೆ, ದೇ ಪ್ರಿಪೇರ್ ದಿ ಆನ್ಯುವಲ್ ಅಕೌಂಟ್ಸ್. ಸೊ ವಾರ್ಷಿಕ ವರದಿಗಳನ್ನು ತಯಾರಿಸ್ತಾರೆ. ದೇ ಪ್ರಿಪೇರ್ P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಅಂಡ್ ಪಬ್ಲಿಷ್ ಇಟ್ ಟು ದಿ ಪಬ್ಲಿಕ್. ಸೊ ಜನರಿಗೂ ಹಂಚಿಕೆ ಮಾಡ್ತಾರೆ, ಅದನ್ನ ರಿಜಿಸ್ಟರ್ ಆಫೀಸ್ಗೂ ಕಳಿಸ್ಕೊಡ್ತಾರೆ. ಈ ರೀತಿ ಆ ಕಂಪನಿಯ ವ್ಯವಹಾರದ ಮಾಹಿತಿಗಳು ಏನಾಗ್ತವೆ, ಸಾರ್ವಜನಿಕರಿಗೆ ಬಹಿರಂಗ ಆಗ್ತದೆ ಅಥವಾ ಆ ಇನ್ಫಾರ್ಮೇಶನ್ ಏನಾಗ್ತದೆ ಸಾರ್ವಜನಿಕರಿಗೆ ತಲುಪ್ತಿದೆ ಅಂತ. ಸೊ ಏನಂತ ಹೇಳ್ತಾರೆ, ಸೊ ಫೈನಾನ್ಷಿಯಲ್ ಸಿಸ್ಟಮ್ ಇಸ್ ಹ್ಯಾವಿಂಗ್ ಎ ಪ್ರಾಪರ್ ಡಿಸ್ಕ್ಲೋಜರ್ ಆಫ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಅಂದ್ರೆ ವಿಷಯವನ್ನ ಬಹಿರಂಗಪಡಿಸುವಂತ ಏನಂತ ಕೊಟ್ರಲ್ಲ, ಸಾರಿ, ಯೋಗ್ಯವಾದಂತ ಮಾಹಿತಿಯನ್ನ ಬಹಿರಂಗಪಡಿಸುವ ವ್ಯವಸ್ಥೆಯನ್ನ ಹೊಂದಿದೆ ಅಂತ. ಸೊ ದಟ್ ಇಸ್ another key element. So it is having a sound financial system can be developed only when proper disclosure practice and networking of information system are followed. Networking of information ಅಂದ್ರೆ ಒಂದು ಸಂಸ್ಥೆ ಇನ್ನೊಂದು ಸಂಸ್ಥೆ ಜೊತೆಗೆ ಏನ್ ಮಾಡ್ತಾನೆ, ಮಾಹಿತಿಯನ್ನ ವಿನಿಮಯ ಮಾಡಿಕೊಳ್ತಿದೆ ಅಂತ. ಸಪೋಸ್ ಈಗ ಎಕ್ಸ್ ಅನ್ನೋ ಪರ್ಸನ್ ಏನ್ ಮಾಡೋದಂದ್ರೆ ಬ್ಯಾಂಕಿಗೆ ಹೋಗಿ ಸಾಲವನ್ನ ಪಡೆದುಕೊಳ್ಳೋದಕ್ಕೆ ಆಸಕ್ತಿಯನ್ನ ತೋರಿಸಿದಾರೆ ಅಂತ ಇಟ್ಕೊಳ್ಳಿ, ಅಥವಾ ಲೋನ್ಗೋಸ್ಕರ ಅರ್ಜಿಯನ್ನ ಸಲ್ಲಿಸಿದಾರೆ ಅಂದ್ರೆ ಆ ಕಸ್ಟಮರ್ ಬಗ್ಗೆ ಮಾಹಿತಿಯನ್ನ ಪಡಿಬೇಕಂದ್ರೆ ಅವ್ರು ಆ ಬ್ಯಾಂಕರ್ ಏನ್ ಮಾಡ್ತಾನ್ರಿ, ಅವನ ಅಕೌಂಟ್ ಯಾವ ಅಕೌಂಟ್ ಒಳಗಡೆ ಇದೆ ಅಥವಾ ಹಿಂದೆ ಯಾವ ಖಾತೆಯಲ್ಲಿ ಅವನು ಖಾತೆಯನ್ನು ಹೊಂದಿರ್ತಾನೆ, ಆ ಬ್ಯಾಂಕಿನ ಜೊತೆ ಸಂಪರ್ಕ ಮಾಡಿ ಅವನ ಬಗ್ಗೆ ಏನ್ ಮಾಡ್ತಾರೆ ಅವರು ಮಾಹಿತಿಯನ್ನ ಪಡೆದು, ಸೊ ದೇ ವಿಲ್ ಫೈಂಡ್ ಔಟ್ ದಿ ಕರೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಪರ್ಸನ್, ವೆದರ್ ಹಿ ಇಸ್ ಏಬಲ್ ಟು repay the ಲೋನ್. ಸೊ ಕೊಟ್ಟಂತ ಸಾಲವನ್ನ ರೀಪೇಮೆಂಟ್ ಮಾಡುವಂತ ಸಾಮರ್ಥ್ಯ ಹೊಂದಿದ್ದಾನೋ ಈ ಲೋನ್ ಅನ್ನ ಪರಿಶೀಲನೆ ಮಾಡಿ ಅವ್ನಿಗೆ ಏನ್ ಮಾಡ್ತಾರೆ, ಸಾಲವನ್ನ ನೀಡ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾರೆ, ಸೊ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಇಸ್ ಹ್ಯಾವಿಂಗ್ ಎ ಪ್ರಾಪರ್ ಡಿಸ್ಕ್ಲೋಜರ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಇದೆ. ಅಂದ್ರೆ ವಿಷಯವನ್ನ ವಿನಿಮಯ ಮಾಡಿಕೊಳ್ಳುವಂತ ವ್ಯವಸ್ಥೆ ಏನದು ಹೊಂದಿದೆ. ಸೊ ಬ್ಯಾಂಕ್ಸ್ ಕಸ್ಟಮರ್ಸ್ ಜೊತೆ ಹಂಚ್ಕೊಂತಾರೆ, ಅದೇ ರೀತಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬ್ಯಾಂಕ್ ಹಣ ಕಂಪನಿಗಳು ತಮ್ಮ ವ್ಯವಹಾರಿಕ ಮಾಹಿತಿಯನ್ನ ಷೇರುದಾರರೊಂದಿಗೆ ಅಥವಾ ಸಾರ್ವಜನಿಕರೊಂದಿಗೆ ಹಂಚಿಕೊಳ್ತಾರೆ. ಅದೇ ರೀತಿ ಇಂಡಿವಿಜುವಲ್ಸ್ ಹೂ ಆರ್ ಇನ್ ರಿಕ್ವೈರ್ಮೆಂಟ್ ಆಫ್ ದಿ ಲೋನ್, ಸೊ ಯಾರಿಗೆ ದುಡ್ಡು ಬೇಕಾಗಿರ್ತೈತಿ ಬರೋವರ್ ಅಂತ ಹೇಳಿದ್ರು, ಸೊ ಅವ್ರಿಗೂ ಕೂಡ ತಮ್ಮ ಮಾಹಿತಿಯನ್ನ ಬ್ಯಾಂಕ್ಗಳು ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂತ ವ್ಯವಸ್ಥೆಯನ್ನ ಇದು ಹೊಂದಿದೆ ಅಂತ ಹೇಳ್ತಾರೆ. ಸೊ ದಟ್ ಇಸ್ ದಿ ಅನದರ್
ಕೇಳ್ಮೆಂಟ್ ಪ್ರಾಪರ್ ಡಿಸ್ಕ್ಲೋಸರ್ ಆಫ್ ಇನ್ಫಾರ್ಮೇಶನ್, ಯೋಗ್ಯವಾದಂಥ ಮಾಹಿತಿಯನ್ನ ಬಹಿರಂಗಪಡಿಸುವ ವ್ಯವಸ್ಥೆಯನ್ನ ಹೊಂದಿದೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಎಕ್ಸಿಸ್ಟೆನ್ಸ್ ಆಫ್ ಎಫಿಷಿಯಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್. ಎಕ್ಸಿಸ್ಟೆನ್ಸ್ ಆಫ್ ಅಂದ್ರೇನು, ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಇಸ್ ಹ್ಯಾವಿಂಗ್ ಎಫಿಷಿಯಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂದ್ರೆ ಸ್ಟಾಕ್ ಮಾರ್ಕೆಟ್, ಪರಿಣಾಮಕಾರಿ ಮಾರುಕಟ್ಟೆಯ ಭದ್ರತೆಯ ವ್ಯವಸ್ಥೆ ಅಂತ ಇದೆ. ಪರಿಣಾಮಕಾರಿ ಭದ್ರತೆ ಮಾರುಕಟ್ಟೆಯ ವ್ಯವಸ್ಥೆಯನ್ನು ಅದು ಹೊಂದಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡ್ರಿ, ಎಫಿಷಿಯಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಹೆಲ್ಪ್ ಫಾರ್ ದಿ ಎಕನಾಮಿಕ್ ಡೆವಲಪ್ಮೆಂಟ್ by mobilizing the savings in the equity and debentures. The same fund is employed into productive uses ಅಂತ. ಸೊ ಏನಂತ ಹೇಳ್ತಿರಲ್ಲ, ಹಣಕಾಸಿನ ವ್ಯವಸ್ಥೆ ಸ್ಟಾಕ್ ಮಾರ್ಕೆಟ್ ಅನ್ನು ಹೊಂದಿದೆ ಅಂತ ಹೇಳ್ತೀವಿ ನಾವು. ಸೊ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಇಸ್ ಹ್ಯಾವಿಂಗ್ ಎ ಸ್ಟ್ರಾಂಗ್ efficient security market which helps to mobilize the savings and that amount is invested in the corporates ಅಂತ. ಸೊ ಜನರಿಂದ ಉಳಿತಾಯವನ್ನ ಕ್ರೋಢೀಕರಣ ಮಾಡೋದಕ್ಕೋಸ್ಕರ ಷೇರು ಮಾರುಕಟ್ಟೆ ಅಥವಾ ಒಂದು ಪರಿಣಾಮಕಾರಿಯಾದಂಥ ದಕ್ಷವಾದಂಥ ಷೇರು ಮಾರುಕಟ್ಟೆ ವ್ಯವಸ್ಥೆಯನ್ನು ಹೊಂದಿದೆ. ಅದು ಸಾರ್ವಜನಿಕ ದುಡ್ಡನ್ನು ಸಂಗ್ರಹಿಸಿ ಅವಶ್ಯಕತೆ ಇರುವಂತಹ ಕೈಗಾರಿಕೆಗಳಲ್ಲಿ ಅಥವಾ ಸಂಸ್ಥೆಗಳಲ್ಲಿ ಹೂಡಿಕೆಯನ್ನ ಮಾಡುವಂತ ವ್ಯವಸ್ಥೆಯನ್ನ ಇದು ಹೊಂದಿದೆ ಅಂತ ಹೇಳ್ತೀವಿ ನಾವು. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಕೀ ಎಲಿಮೆಂಟ್ಸ್ ಆಫ್ ದಿ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್. ಸೊ ಇದನ್ನು ನೋಡ್ಬಿಡ್ರಿ, ಯಾವುದು ರೋಲ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಇನ್ ಎಕಾನಮಿ. ವಾಟ್ ಈಸ್ ದ ರೋಲ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಇನ್ ದಿ ಎಕಾನಮಿ? ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣಕಾಸಿನ ವ್ಯವಸ್ಥೆ ಯಾವ ರೀತಿಯಾದಂತಹ ಪಾತ್ರವನ್ನ ವಹಿಸುತ್ತದೆ. ಸೊ ವೆದರ್ ಇಟ್ ಈಸ್ ಪ್ಲೇಯಿಂಗ್ ಇಂಪಾರ್ಟೆಂಟ್ ರೋಲ್ ಆರ್ ನಾಟ್. ಸೊ ಇದು ಮಹತ್ವದ ಪಾತ್ರವನ್ನು ವಹಿಸ್ತದೇನೋ ಇಲ್ರಿ? Can I get some answers? Whether the financial system is playing important role in the economy or not. If it is yes, how? If it is no, why? No answer. Certainly it is playing an important role in the Indian financial system. Okay? So because Indian economy, so ಯಾವುದೇ ದೇಶದ economy, it depends on the efficiency of the financial system ಅಂತ. ಆ ದೇಶ ಯಾವ ರೀತಿಯಾದಂತಹ ಹಣಕಾಸಿನ ವ್ಯವಸ್ಥೆಯನ್ನ ಹೊಂದಿದೆ, ಹಣಕಾಸಿನ ಮಾರುಕಟ್ಟೆ ವ್ಯವಸ್ಥೆಯನ್ನ ಹೊಂದಿದೆ. ಸೊ ಇಟ್ ಡಿಪೆಂಡ್ಸ್ ಆನ್ ದೋಸ್ ಥಿಂಗ್ಸ್ ಅಂತ ಇದೆ. ನೋಡ್ರಿ, how financial system plays an important role in the building the economy of a country ಅಂತ. ಸೊ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವುದರಲ್ಲಿ ಅದು ಯಾವ ರೀತಿಯಾದಂಥ ಪಾತ್ರವನ್ನ ವಹಿಸ್ತದೆ. ಸೊ ಯು ಕ್ಯಾನ್ ಸೊ ಇದನ್ನ ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಅಂದ್ರೆ, ಸೊ ಇದನ್ನ ನೀವು ಇವನ್ನೇ ಪಾಯಿಂಟ್ಸ್ ನ ಬರಿಬಹುದು. ರೋಲ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಇನ್ ಎಕಾನಮಿ. ದ ಫಸ್ಟ್ ರೋಲ್ ಏನಂತ ಹೇಳ್ತೀವಿ ನಾವು, ಹಣಕಾಸಿನ ವ್ಯವಸ್ಥೆ ಏನ್ ಕೆಲಸ ಮಾಡುತ್ತೆ, ಮೊಬಿಲೈಸೇಷನ್ ಆಫ್ ದಿ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ನಾವು ಬಹಳ ಸರಿ. ಉಳಿತಾಯ ಮತ್ತು ಹೂಡಿಕೆಯ ಉಳಿತಾಯದ ಕ್ರೋಢೀಕರಣ ಮತ್ತು ಹೂಡಿಕೆಯನ್ನ ಮಾಡುವುದು ಅಂತ ಹೇಳ್ತೀವಿ ನಾವು. ಸೊ ದಟ್ ಇಸ್ ದಿ ಒನ್ ರೋಲ್ ಪ್ಲೇಡ್ ಬೈ ದಿ ಫೈನಾನ್ಷಿಯಲ್ ಸಿಸ್ಟಮ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಹಣಕಾಸಿನ ಸಂಸ್ಥೆಗಳು ಏನ್ ಮಾಡ್ತವೆ, ದಿ ಮೊಬಿಲೈಸ್ ದಿ ಸೇವಿಂಗ್ಸ್ ಆಫ್ ದಿ ಪೀಪಲ್. ಹೌದಾ? ಸೊ ಜನರಿಂದ ಅದೇನ್ ಮಾಡುತ್ತೆ, ಹಣವನ್ನ ಕ್ರೋಢೀಕರಣ ಮಾಡುವಂತ ಕೆಲಸವನ್ನ ಮಾಡ್ತದೆ. ಹೌ? The role of the financial system is to promote savings and investment in the economy. ಸೊ ಜನರಿಗೆ ಉಳಿತಾಯ ಮನೋಭಾವನೆಯನ್ನು ಹೆಚ್ಚಿಸೋದು, ಆ ಮೂಲಕ ಹೂಡಿಕೆಯನ್ನ ಹೆಚ್ಚಿಸುವುದು ಅದರ ಜವಾಬ್ದಾರಿ ಅಥವಾ ಅದರ ಕೆಲಸ ಅಂತ ಹೇಳ್ತೀವಿ. ದಟ್ ಇಸ್ ದಿ ಒನ್ ರೋಲ್, ದಟ್ ಇಸ್ ಮೊಬಿಲೈಸೇಷನ್ ಆಫ್ ದಿ ಸೇವಿಂಗ್ಸ್ ಅಂಡ್ ಎನ್ಕರೇಜಿಂಗ್ ದಿ ಇನ್ವೆಸ್ಟ್ಮೆಂಟ್. ಸೊ ಇಟ್ ಹ್ಯಾಸ್ ಎ ವೈಟಲ್ ರೋಲ್ ಟು ಪ್ಲೇ ಇನ್ ದಿ ಪ್ರೊಡಕ್ಟಿವ್ ಪ್ರೊಸೆಸ್. The mobilization of the savings and their distribution among the various productive activities. Savings and investment process influence the economic development of any nation ಅಂತ. ಸೊ ಜನರಲ್ಲಿ ಉಳಿತಾಯ ಮತ್ತು ಹೂಡಿಕೆ ಮನೋಭಾವನೆ ಹೆಚ್ಚಾದ್ರೆ ಆಟೋಮ್ಯಾಟಿಕ್ಲಿ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತದೆ, ದಟ್ ಈಸ್ ಸರ್ಟನ್ಲಿ ಹ್ಯಾವಿಂಗ್ ಇಂಪ್ಯಾಕ್ಟ್ ಆನ್ ದಿ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಎ ನೇಷನ್ ಅಂತ. ಸೊ ಯಾವುದೇ ದೇಶ ಇರ್ಬೋದು, ಆ ದೇಶದಲ್ಲಿ ಜನ ಹೆಚ್ಚು ಹಣವನ್ನ ಉಳಿತಾಯ ಮಾಡಿ ಆ ಹಣವನ್ನ ವ್ಯವಹಾರ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿದ್ರೆ ಆಟೋಮ್ಯಾಟಿಕಲಿ ಏನಾಗ್ತದೆ, ಆ ದೇಶದ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗ್ತದೆ.
So that is the one role, that is mobilization of the savings and investment. ಸೊ ಇಲ್ಲಿ ನೋಡ್ರಿ ಬೇರೆ ಬೇರೆ ರೀತಿ ಅದೇನ್ ಮಾಡುತ್ತೆ ಹಣವನ್ನ ಮೊಬಿಲೈಸ್ ಮಾಡ್ತಿದೆ. ಸೊ ದಿಸ್ ಆರ್ ದಿ ಸೋರ್ಸಸ್ ಬೈ ವಿಚ್ ಇಟ್ ಕ್ಯಾನ್ ಮೊಬಿಲೈಸ್ ದಿ ಸೇವಿಂಗ್ಸ್. ಏನು ಯಾವ ರೀತಿ ಹಣವನ್ನು ಕ್ರೋಢೀಕರಣ ಮಾಡುತ್ತೆ, ಬ್ಯಾಂಕ್ ಡಿಪಾಸಿಟ್ ನ ತೆಗೆದುಕೊಳ್ಳೋದ್ರ ಮೂಲಕ, ಲೈಫ್ ಇನ್ಶೂರೆನ್ಸ್ ಫಂಡ್ಸ್ ಅಂದ್ರೆ ಬೈ ಕಲೆಕ್ಟಿಂಗ್ ದಿ ಇನ್ಶೂರೆನ್ಸ್ ಪ್ರೀಮಿಯಮ್ಸ್. ಸೊ ಜನರಿಂದ ಪ್ರೀಮಿಯಂ ಹಣವನ್ನ ಪಡೆಯೋದ್ರ ಮೂಲಕ, ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ ಮೂಲಕ, ಪಿ ಎಫ್ ಅಂತ ಕರಿತೀವಿ ನಾವು, ಹೌದಾ. ಸೊ ಎಂಪ್ಲಾಯೀಸ್ ಏನ್ ಮಾಡ್ತಾರೆ, ಪಿ ಎಫ್ ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ಅದ್ರ ಮೂಲಕ ಕೂಡ ಕ್ರೋಢೀಕರಣ ಮಾಡುತ್ತೆ. ಪೆನ್ಷನ್ ಫಂಡ್ಸ್, ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್. ಸೊ ಜನ ಅಂದ್ರೆ ಪಬ್ಲಿಕ್ ಏನಾದ್ರು ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ ನ ಖರೀದಿ ಮಾಡಿದ್ರೆ ಅವರು ಕೂಡ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಹೌದಾ. ಆ ದುಡ್ಡು ಎಲ್ಲಿ ಹೋಗುತ್ತೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಗೆ ಹೋಗುತ್ತೆ. ಸೊ ದಟ್ ಈಸ್ ಅಗೇನ್ ದಿ ಮೊಬಿಲೈಸೇಷನ್ ಆಫ್ ದಿ ಫಂಡ್. ಸೊ ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ ಇರ್ಬೋದು, ಸೇಲ್ ಆಫ್ ದಿ ಯೂನಿಟ್ಸ್ ಅಂಡ್ ಟ್ರೇಡ್ ಡೆಟ್ಸ್ ಅಂತ ನಾವು ಸಾಲ ಪತ್ರಗಳನ್ನ ಅಥವಾ ಯೂನಿಟ್ ಗಳನ್ನ ಮಾರಾಟ ಮಾಡೋದ್ರ ಮೂಲಕ ಹಣವನ್ನ ಅದೇನ್ ಮಾಡುತ್ತೆ, ಕ್ರೋಢೀಕರಣ ಮಾಡ್ತದೆ. So all these currency and deposits are voluntarily transactions. Precautionary measures of the government can invest these funds in various projects. This will help the economic development ಅಂತ ಇದೆ. ಸರ್ಕಾರ ಈ ದುಡ್ಡನ್ನ ಏನ್ ಮಾಡುತ್ತೆ, ಇವೆಲ್ಲ ಮೂಲಗಳಿಂದ ಬಂದಂತ ದುಡ್ಡನ್ನ ಸೊ ಸರ್ಕಾರ ಅಥವಾ ಕೇಂದ್ರ ಬ್ಯಾಂಕ್ ಏನ್ ಮಾಡುತ್ತೆ, ಸೂಕ್ತವಾದಂತ ಯೋಜನೆಗಳ ಮೂಲಕ ಸೊ ಇಟ್ ಹೆಲ್ಪ್ಸ್ ಟು ಇನ್ವೆಸ್ಟ್ ದಟ್ ಫಂಡ್ಸ್ ಇನ್ ಎ ವೇರಿಯಸ್ ಪ್ರಾಜೆಕ್ಟ್ಸ್ ಅಂತ ಇದೆ. ಸೊ ಅದರ ರಿಸ್ಕ್ ರಿಟರ್ನ್ ಅನ್ನು ನೋಡಿಕೊಂಡು ಬೇರೆ ಬೇರೆ ಯೋಜನೆಗಳಲ್ಲಿ ತೊಡಗಿಸೋದ್ರ ಮೂಲಕ ಸೊ ದೇಶದ ಆರ್ಥಿಕ ವ್ಯವಸ್ಥೆ ಬೆಳವಣಿಗೆ ಆಗೋದಕ್ಕೆ ಅದೇನ್ ಮಾಡುತ್ತೆ, ಸಹಾಯವನ್ನ ಮಾಡ್ತದೆ. ಸೊ ಎಷ್ಟು ನೆನಪಿಟ್ಕೋರಿ. ಸೊ ದಟ್ ಇಸ್ ದಿ ಫಸ್ಟ್ ರೋಲ್, ದಟ್ ಇಸ್ ಮೊಬಿಲೈಸೇಷನ್ ಆಫ್ ದಿ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಹೆಲ್ಪ್ ಫಾರ್ ದಿ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಎ ನೇಷನ್. ಉಳಿತಾಯ ಮತ್ತು ಹೂಡಿಕೆ ಮನೋಭಾವನೆ ಹೆಚ್ಚಾದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ದೇಶದ ಆರ್ಥಿಕ ಬೆಳವಣಿಗೆ ಆಗುತ್ತೆ. ಯಾವ ರೀತಿ ಮೊಬಿಲೈಸ್ ಮಾಡುತ್ತದೆ, ಬೈ ಇಶ್ಯೂ ಆಫ್ ಬೈ accepting the bank deposit, life insurance premiums, provident fund, pension funds, by sale of the shares, debentures, bonds, unit and trade debts, and this collected amount is invested in a proper project ಅಥವಾ revenue generating projects that will lead to economic development of a nation ಅಂತ ಇದೆ. So that is the one role ಅಂತಾನು ಹೇಳ್ಬೋದು. So that is the first role played by the financial institution. Second one is ಕ್ಯಾಪಿಟಲ್ ಫಾರ್ಮೇಶನ್ ಅಂತ ಇದೆ, ಬಂಡವಾಳದ ರಚನೆಯನ್ನ ಮಾಡ್ತದೆ. ಯಾವುದು, ಹಣಕಾಸಿನ ಸಂಸ್ಥೆಗಳಂತ ಹೇಳ್ಬೋದು. ರೋಲ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದ್ರೂ ಒಂದೇ, ರೋಲ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಅಂದ್ರೂ ಕೂಡ ಅವನ್ನ ಎಕ್ಸ್ಪ್ಲೇನ್ ಮಾಡ್ರಿ. ಕ್ಯಾಪಿಟಲ್ ಫಾರ್ಮೇಶನ್ ಅಂತ ಇದೆ, ಬಂಡವಾಳದ ರಚನೆ ಅಂತ ಇದ್ವಿ. ದ ಇನ್ಕ್ರೀಸ್ ಇನ್ ದಿ ಇನ್ವೆಸ್ಟ್ಮೆಂಟ್ ಇನ್ ದಿ ಕ್ಯಾಪಿಟಲ್ ಗೂಡ್ಸ್ ಲೀಡ್ಸ್ ಟು ಕ್ಯಾಪಿಟಲ್ ಫಾರ್ಮೇಶನ್ ಅಂತ ಇದೆ. ಕ್ಯಾಪಿಟಲ್ ಫಾರ್ಮೇಶನ್ ಅಂದ್ರೆ ಏನು, ಇನ್ವೆಸ್ಟ್ಮೆಂಟ್ ಇನ್ ದಿ ಫಿಕ್ಸ್ಡ್ ಅಸೆಟ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಇನ್ ದಿ ಕ್ಯಾಪಿಟಲ್ ಗೂಡ್ಸ್, ಬಂಡವಾಳದ ಸರಕುಗಳಲ್ಲಿ ಹೂಡಿಕೆಯ ಪ್ರಮಾಣವನ್ನ ಹೆಚ್ಚಿಸಿದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಕ್ಯಾಪಿಟಲ್ ಫಾರ್ಮೇಶನ್ ಅಥವಾ ಆಸ್ತಿಗಳು ನಿರ್ಮಾಣ ಆಗುತ್ತವೆ. ಸೊ ದಟ್ ಈಸ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಅಂತ ಕರೀತೀವಿ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಒಳಗಡೆ. ಸಿಯರ್ ಫೈನಾನ್ಷಿಯಲ್ ಸಿಸ್ಟಮ್ ಸೊ ಏನ್ ರೋಲ್ ಪ್ಲೇ ಮಾಡ್ತಾವಲ್ಲ, ದಿ ಹೆಲ್ಪ್ ಇನ್ ಕ್ಯಾಪಿಟಲ್ ಫಾರ್ಮೇಶನ್ ಅಂತ ಇದೆ. ಅಂದ್ರೆ ಬಂಡವಾಳವನ್ನ ರಚನೆ ಮಾಡುವಂತ ಕೆಲಸದಲ್ಲಿ ತೊಡಗುತ್ತವೆ ಅಥವಾ ರಚನೆ ಮಾಡುವಂತ ಕೆಲಸವನ್ನ ಮಾಡ್ತವೆ. ಹೌ increase in the investment in the capital goods leads to capital formation. A rise in the capital formation results in rise in the output. So capital asset ಒಳಗಡೆ ಅಥವಾ capital formation ಜಾಸ್ತಿ ಆದ್ರೆ, capital goods ಒಳಗಡೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದ್ರೆ ಆಟೋಮೆಟಿಕಲಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ. ಪ್ರಾಫಿಟ್ ಜಾಸ್ತಿ ಆದ್ರೆ ದೇಶದ ಆರ್ಥಿಕ ವ್ಯವಸ್ಥೆ ಕೂಡ ಸುಧಾರಣೆ ಆಗ್ತದೆ. ಅದೇ ಹೇಳ್ತಾರಲ್ಲ, ದ ರೈಸ್ ಇನ್ ದಿ ಕ್ಯಾಪಿಟಲ್ ಫಾರ್ಮೇಶನ್ ರಿಸಲ್ಟ್ಸ್ ಇನ್ ರೈಸ್ ಇನ್ ದಿ ಔಟ್ಪುಟ್. ಔಟ್ಪುಟ್ ಅಂದ್ರೆ ಉತ್ಪನ್ನ ಕೂಡ ಅಲ್ಲಿ ಜಾಸ್ತಿ ಆಗುತ್ತೆ. ದ ಇನ್ಕ್ರೀಸ್ ಇನ್ ದಿ ಔಟ್ಪುಟ್ ವಿಲ್ ಇನ್ಕ್ರೀಸ್ ದಿ ನ್ಯಾಷನಲ್ ಇನ್ಕಮ್. ಸೊ ಉತ್ಪಾದನೆ ಜಾಸ್ತಿ ಆದ್ರೆ ಏನ್ರಿ, ಸೊ ದಟ್ ಇಂಡಿಕೇಟ್ಸ್ ನ್ಯಾಷನಲ್ ಪ್ರೊಡಕ್ಷನ್ ಜಾಸ್ತಿ ಆದಂಗೆ. ಸೊ ಎಲ್ಲ ಕೈಗಾರಿಕೆಗಳು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡ್ತಾ ಇದಾವೆ ಅಂದ್ರೆ ಆಟೋಮೆಟಿಕಲಿ ಏನಾಗುತ್ತೆ ಅಂದ್ರೆ ದೇಶದ ಒಟ್ಟು ಆದಾಯ ಕೂಡ ಅಂದ್ರೆ ಒಟ್ಟು ಉತ್ಪನ್ನ ಕೂಡ ಜಾಸ್ತಿ ಆಗುತ್ತೆ. ಅದನ್ನ ನೀವು ಎಕ್ಸ್ಪೋರ್ಟ್ ಮಾಡಿದ್ರೆ ಆದಾಯ ಕೂಡ ಹೆಚ್ಚಾಗುತ್ತೆ. ಸೊ ಇನ್ಕ್ರೀಸ್ ಇನ್ ದಿ investment in the capital goods leads to increase in the output. Increase in the output leads to increase in the national income and standard of living of the people. National income ಜಾಸ್ತಿ ಆದ್ರೆ ಆಟೋಮೆಟಿಕಲಿ ಪರ್ ಕ್ಯಾಪಿಟಾ ಇನ್ಕಮ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆದ್ರೆ ಸಾಮಾನ್ಯ ಜನರ ಜೀವನ ಮಟ್ಟ ಸುಧಾರಣೆ ಆಗ್ತದೆ ಅಂದ್ರೆ. ಸೊ ಇಟ್ ಇಂಪ್ರೂವ್ಸ್ ದಿ ಲಿವಿಂಗ್ ಸ್ಟ್ಯಾಂಡರ್ಡ್ ಆಫ್ ದಿ people. So that is the another role played by the financial institution, that is capital formation. Ultimately it helps for improving the standard of living standard of the people.
ಸೊ ನೆಕ್ಸ್ಟ್ ಒನ್ ಇಸ್ ಫೈನಾನ್ಷಿಯಲ್ ಸಿಸ್ಟಮ್ ಪ್ರೊವೈಡ್ಸ್ ಪೇಮೆಂಟ್ ಸರ್ವಿಸ್ ಅಂತ ಇದೆ ನಾವು. ಫೈನಾನ್ಷಿಯಲ್ ಸಿಸ್ಟಮ್ ಪ್ರೊವೈಡ್ಸ್ ಪೇಮೆಂಟ್ ಸರ್ವಿಸ್. ಏನಂಗಂದ್ರೆ ನೋಡ್ರಿ, ಫೈನಾನ್ಷಿಯಲ್ ಸಿಸ್ಟಮ್ ಮೊಬಿಲೈಸಸ್ ಸೇವಿಂಗ್ಸ್ ಅಂಡ್ ಅಲೋಕೇಟ್ ಕ್ರೆಡಿಟ್. ತರ್ಡ್ ಒನ್ ನಿಮಿಷ. ಫೈನಾನ್ಷಿಯಲ್ ಸಿಸ್ಟಮ್ ಪ್ರೊವೈಡ್ಸ್ ಪೇಮೆಂಟ್ ಸರ್ವಿಸ್ ಅಂತ ಇದೆ. ಪೇಮೆಂಟ್ ಸರ್ವಿಸ್ ಅಂದ್ರೆ ನೋಡ್ರಿ, ಶುಲ್ಕದೊಂದಿಗೆ ಸೇವೆಯನ್ನ ಒದಗಿಸುತ್ತದೆ ಅಂತ ಹೇಳ್ತೀವಿ. ಶುಲ್ಕದೊಂದಿಗೆ ಯಾವ ರೀತಿಯಾದಂತಹ ಸೇವೆಯನ್ನು ಒದಗಿಸುತ್ತದೆ ಇಲ್ಲಿ ನೋಡ್ರಿ. ದ ಫೈನಾನ್ಷಿಯಲ್ ಸಿಸ್ಟಮ್ ಮೊಬಿಲೈಸ್ ದಿ ಸೇವಿಂಗ್ಸ್ ಅಂಡ್ ಅಲೋಕೇಟ್ ಕ್ರೆಡಿಟ್ ಅಂಡ್ ದೇ ಲಿಮಿಟ್ ದಿ ಪ್ರೈಸ್ ಪೂಲ್ ಅಂಡ್ ಟ್ರೇಡ್ ರಿಸ್ಕ್ ಫ್ರಮ್ ದೀಸ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಅಂದ್ರೆ ಹಣವನ್ನ ಕ್ರೋಢೀಕರಣ ಮಾಡಿ ಆ ಹಣವನ್ನ ಬೇರೆ ಬೇರೆ ಯೋಜನೆಗಳಲ್ಲಿ ತೊಡಗಿಸುವುದರ ಮೂಲಕ ರಿಸ್ಕ್ ಅನ್ನ ಅದೇನ್ ಮಾಡುತ್ತೆ, ಕಡಿಮೆ ಮಾಡ್ತದೆ. ಒಂದು ನಿಮಿಷ. So yeah, a financial system contribution to the economy depends upon the quality and quantity of its service and efficiency with which it provides them ಅಂತ. ಸೊ ಎಷ್ಟರ ಮಟ್ಟಿಗೆ ಹಣಕಾಸಿನ ಸಂಸ್ಥೆಗಳು ಎಷ್ಟು ಗುಣಮಟ್ಟದ, ಎಷ್ಟು ಪ್ರಕಾರದ ಅಥವಾ ಎಷ್ಟು ಕ್ವಾಂಟಿಟಿ ಆಫ್ ಸರ್ವಿಸ್ನ ಜನರಿಗೆ ಕ್ವಾಲಿಟಿ ಆಫ್ ಸರ್ವಿಸ್ನ ಅದು ನೀಡ್ತಾ ಇದೆ ಅನ್ನೋದ್ರ ಮೇಲೆ ದೇಶದ ಆರ್ಥಿಕ ವ್ಯವಸ್ಥೆ ನಿರ್ಭರವಾಗಿರ್ತದೆ ಅಂತ ಹೇಳ್ತೀವಿ. So yeah, the financial system contribution to the economy depends upon the quality and quantity of its service and efficiency with which it provides them ಅಂತ. ಸೊ ಯಾವ ಎಫಿಷಿಯನ್ಸಿ ಪ್ರಕಾರ ಅಂದ್ರೆ ಯಾವ ಏನಂದ್ರೆ ಸಾರಿ ಎಫಿಷಿಯನ್ಸಿ ಅಂದ್ರೆ ಯಾವ ಸಾಮರ್ಥ್ಯ ಅಥವಾ ಯಾವ ಸಾಮರ್ಥ್ಯದೊಂದಿಗೆ ಅಥವಾ ಯಾವ ಪರಿಣಾಮಕಾರಿತ್ವದೊಂದಿಗೆ ಅದು ತನ್ನ ಸೇವೆಗಳನ್ನ ಅಥವಾ ಗುಣಾತ್ಮಕ ಸೇವೆಗಳನ್ನ ಎಷ್ಟು ಪ್ರಕಾರದ ಪ್ರಮಾಣದ ಸೇವೆಗಳನ್ನ ಅದು ನೀಡ್ತಾ ಇದೆ ಅನ್ನೋದ್ರ ಅದರ ಮೇಲೆ ಅವಲಂಬನೆ ದೇಶದ ಆರ್ಥಿಕ ಬೆಳವಣಿಗೆ ಅವಲಂಬಿತವಾಗಿದೆ ಅಂತ ಹೇಳ್ತೀವಿ ನಾವು. ನೋಡ್ಕೊರಿ. ಸೊ ನೆಕ್ಸ್ಟ್ ಫೋರ್ತ್ ಒನ್ ಇಸ್ ಫೋರ್ತ್ ರೋಲ್ ಪ್ಲೇಡ್ ಬೈ ದಿ ಇನ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತಂದ್ರೆ ನೋಡ್ರಿ, ಫೈನಾನ್ಸ್ ಇಸ್ ದ ಕೀ ಟು ಇನ್ವೆಸ್ಟ್ಮೆಂಟ್ ಅಂಡ್ ಗ್ರೋತ್ ಅಂತ. ಸೊ ದೇಶದ ಆರ್ಥಿಕ ಬೆಳವಣಿಗೆಗೆ ಇದು ಮೇನ್ ಅಂತ ಹೇಳ್ತೀವಿ ನಾವು. ಸೊ ಇಟ್ ಇಸ್ ದ ಕೀ ಟು ಇನ್ವೆಸ್ಟ್ಮೆಂಟ್ ಅಂಡ್ ಗ್ರೋತ್. ಹೂಡಿಕೆ ಮತ್ತು ಬೆಳವಣಿಗೆಯಲ್ಲಿ ಅಂದ್ರೆ ದೇಶದ ಹೂಡಿಕೆ ಮತ್ತು ಬೆಳವಣಿಗೆಯಲ್ಲಿ ಹಣಕಾಸಿನ ಮಹತ್ವ ಅಥವಾ ಹಣಕಾಸಿನ ಸಂಸ್ಥೆಗಳು, ಹಣಕಾಸಿನ ವ್ಯವಸ್ಥೆ ಮಹತ್ವದ ಪಾತ್ರ ವಹಿಸುತ್ತದೆ ಅಂತ ಹೇಳ್ತೀವಿ ನಾವು. ಸೊ ದಟ್ ಇಸ್ ದಿ ಅಂದರ್ ಕೀ ರೋಲ್ ಪ್ಲೇಡ್ ಬೈ ದಿ ಫೈನಾನ್ಷಿಯಲ್ ಸಿಸ್ಟಮ್. ಸೊ ಫೈನಾನ್ಷಿಯಲ್ ಅಂದ್ರೆ ವಿದೌಟ್ ಫೈನಾನ್ಷಿಯಲ್ ಸಿಸ್ಟಮ್ ಅಥವಾ ಎಫಿಷಿಯಂಟ್ ಫೈನಾನ್ಷಿಯಲ್ ಸಿಸ್ಟಮ್ ದ ಗ್ರೋತ್ ಆಫ್ ದಿ ನೇಷನ್ ಈಸ್ ನಾಟ್ ಪಾಸಿಬಲ್ ಅಂತ. ದೇಶ ಅಭಿವೃದ್ಧಿ ಆಗಬೇಕು, ಬೆಳವಣಿಗೆ ಆಗ್ಬೇಕಂದ್ರೆ ಅಲ್ಲಿ ಹಣಕಾಸಿನ ಸಂಸ್ಥೆಗಳು ಬೇಕು, ಹಣಕಾಸಿನ ಬ್ಯಾಂಕ್ಗಳು ಬೇಕು, ಹಣಕಾಸಿನ ಸ್ಟ್ರಾಂಗ್ ಆದಂತ ಒಂದು ವ್ಯವಸ್ಥಿತವಾದಂತ ಹಣಕಾಸಿನ ವ್ಯವಸ್ಥೆ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ಪ್ರೊವೈಡಿಂಗ್ ಸೇವ್ಡ್ ರಿಸೋರ್ಸಸ್ ಟು ಅದರ್ ವಿತ್ ಮೋರ್ ಪ್ರೊಡಕ್ಟಿವ್ ಯೂಸಸ್ ಫಾರ್ ದೆಮ್, ಸೊ ರೈಸಸ್ ದಿ ಇನ್ಕಮ್ ಆಫ್ ದಿ ಸೇವರ್ ಆಸ್ ವೆಲ್ ಆಸ್ ಬಾರೋವರ್ alike. Without an efficient financial system, however, lending can be both costly and risky ಅಂತ ಹೇಳ್ತೀವಿ. ಸೊ ಹಣಕಾಸಿನ ವ್ಯವಸ್ಥೆ ಏನಂತ ಹೇಳ್ತಾರಲ್ಲ, ಸೊ ಇಟ್ ಮೊಬಿಲೈಸ್ ದಿ ಸೇವಿಂಗ್ಸ್ ಆಫ್ ದಿ ಪೀಪಲ್. ಜನರಿಂದ ಹಣವನ್ನ ಅದೇನ್ ಮಾಡುತ್ತೆ, ಕಡಿಮೆ ದರದಲ್ಲಿ ಕ್ರೋಢೀಕರಣ ಮಾಡಿ ಆ ಹಣವನ್ನ ಕಡಿಮೆ ಬಡ್ಡಿ ದರದಲ್ಲಿ ಹಣಕಾಸಿನ ಸಂಸ್ಥೆಗಳು ವ್ಯವಹಾರ ಸಂಸ್ಥೆಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಒದಗಿಸ್ತವೆ ಅಂತ ಹೇಳ್ತೀವಿ ನಾವು. ಹೌದಾ? ಸೊ ಇದರಿಂದ ಏನಾಗುತ್ತೆ, ಅದೇ ರೀತಿ ಯಾರು ಹೂಡಿಕೆಯನ್ನು ಮಾಡಿರ್ತಾರೆ ದೇ ವಿಲ್ ಆಲ್ಸೋ ಗೆಟ್ ದಿ ರಿಟರ್ನ್, ಅಂಡ್ ದೋಸ್ ಹೂ ಬಾರೋಡ್ ದಿ ಮನಿ ಫ್ರಮ್ ದಿ ಸೇವರ್ಸ್ ಆರ್ ಫ್ರಮ್ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ದ ಕಾಸ್ಟ್ ಆಫ್ ರೈಸಿಂಗ್ ದಿ ಕ್ಯಾಪಿಟಲ್ ಈಸ್ ಆಲ್ಸೋ ಮಿನಿಮಮ್. ಸೊ ಇಲ್ಲಿ ಹಣ ಪಡೆದವ್ರಿಗೂ ಕೂಡ ಹಣಕಾಸಿನ ಸಂಸ್ಥೆ ಏನ್ ಮಾಡುತ್ತೆ, ಅನುಕೂಲವನ್ನು ಮಾಡಿಕೊಡ್ತದೆ. ಅದೇ ರೀತಿ ಹೂಡಿಕೆ ಮಾಡಿದವ್ರಿಗೂ ಕೂಡ ಅದೇನ್ ಮಾಡುತ್ತೆ, ಅನುಕೂಲವನ್ನ ಮಾಡಿಕೊಡ್ತೇವೆ. ಅಂದ್ರೆ ಅವ್ರಿಗೂ ಕೂಡ ಲಾಭವನ್ನು ಒದಗಿಸಿಕೊಡ್ತೇವೆ, ಇವ್ರಿಗೂ ಕೂಡ ಹಣ ಪಡೆದವ್ರಿಗೂ ಲಾಭ ಆಗುತ್ತೆ, ಹಣ ನೀಡಿದವ್ರಿಗೂ ಕೂಡ ಲಾಭವಾಗ್ತದೆ. ಸೊ ದಸ್ ಫೈನಾನ್ಷಿಯಲ್ ಆಕ್ಟಿವಿಟಿ ಡೀಲ್ಸ್ ವಿತ್ ದಿ ಏನಂತಿಲ್ಲ, suppose if there is no efficient financial system, the lending can be both costly and risky ಅಂತ ಹೇಳ್ತೀವಿ ನಾವು. ಸೊ ಒಂದ್ ವೇಳೆ ಪರಿಣಾಮಕಾರಿಯಾದಂತ ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ ಅಂತಂದ್ರೆ, ಸೊ
ಅಂದ್ರೆ ಹಣವನ್ನ ತೊಡಗಿಸೋದು ಕೂಡ ಹೆಚ್ಚು ನಷ್ಟ ಭಯವನ್ನ ಹೊಂದಿರ್ತಿತ್ತು. ಅದಕ್ಕೆ ಯಾವುದೇ ರೀತಿಯಾದ ಲೀಗಲ್ ಏನಂತಾರೆ ಲೀಗಲ್ ರೆಮಿಡಿ, ಸೊ ಅಂದ್ರೆ ಕಾನೂನು ಪರಿಹಾರ ಕೂಡ ಇರ್ತಾ ಇರ್ಲಿಲ್ಲ. ಹೂಡಿಕೆ ಮಾಡಿರುವಂತ ಹಣಕ್ಕೆ ಕೂಡ ಯಾವುದೇ ರೀತಿಯಾದಂತಹ ಭದ್ರತೆ ಇರ್ತಾ ಇರ್ಲಿಲ್ಲ ಅಂತ ಹೇಳ್ತೀವಿ. ಸೊ ಸೊ ಇಲ್ಲೇನು ಹಣಕಾಸಿನ ಸಂಸ್ಥೆ ಅಥವಾ ಹಣಕಾಸಿನ ವ್ಯವಸ್ಥೆ ಪಾತ್ರವನ್ನು ವಹಿಸ್ತದೆ ಅಂತಂದ್ರೆ, ಇಟ್ ಪ್ರೊಟೆಕ್ಟ್ಸ್ ದಿ ಇನ್ವೆಸ್ಟರ್ ಇಂಟ್ರೆಸ್ಟ್ ಆಸ್ ವೆಲ್ ಆಸ್ ಬಾರೋವರ್ಸ್ ಇಂಟ್ರೆಸ್ಟ್ ಅಂತ. ಹೂಡಿಕೆದಾರ ಹಿತಾಸಕ್ತಿಯನ್ನು ಕೂಡ ಅದು ಕಾಪಾಡುತ್ತದೆ, ಹಣವನ್ನ ಪಡೆದವರ ಹಿತಾಸಕ್ತಿಯನ್ನು ಕೂಡ ಅದು ಕಾಪಾಡ್ತದೆ. ಸೊ ಅದು ಹೇಳ್ತೀವಿ ನಾವು, ದಟ್ ಇಸ್ ದ ಅಂಡರ್ ರೋಲ್. ಸೊ ನೆಕ್ಸ್ಟ್ ಇನ್ನೊಂದು ನೋಡ್ರಲ್ಲ, ಫಿಫ್ತ್ ಒನ್, ದ ಫೈನಾನ್ಷಿಯಲ್ ಸಿಸ್ಟಮ್ ವಿಲ್ ಪ್ರೊವೈಡ್ ಇನ್ಪುಟ್ ಟು ಪ್ರೊಡಕ್ಟಿವ್ ಆಕ್ಟಿವಿಟಿ ಅಂತ. ಉತ್ಪಾದನೆಯ ಕಾರ್ಯಚಟುವಟಿಕೆಗಳಿಗೆ ಆರ್ಥಿಕ ಪದ್ಧತಿಯ ಅಥವಾ ಆರ್ಥಿಕತೆ ಪದ್ಧತಿಯಿಂದ ಅವಶ್ಯಕ ಸಾಮಗ್ರಿಗಳ ಲಭ್ಯವಾಗುತ್ತದೆ ಅಂತ ಹೇಳ್ತೇವೆ. ಅಂದ್ರೆ ಉತ್ಪಾದಕ ಚಟುವಟಿಕೆಗಳಿಗೆ ಬೇಕಾಗುವಂತ ಹಣಕಾಸನ್ನ ಇದು ಒದಗಿಸಿಕೊಡುತ್ತದೆ ಅಂತ ಇದ್ದೀವಿ. ಸೊ ದ ಫೈನಾನ್ಷಿಯಲ್ ಸೆಕ್ಟರ್ ಪ್ರೊವೈಡ್ಸ್ ಇನ್ಪುಟ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ and assets. Thus financial activity deals with the production, distribution, consumption of the goods and services ಅಂತದೆ. ಅಂದ್ರೆ ವಸ್ತುಗಳನ್ನ ಉತ್ಪಾದನೆ ಮಾಡೋದಕ್ಕೆ, ಅವುಗಳನ್ನ ಹಂಚಿಕೆ ಮಾಡೋದಕ್ಕೆ, ಅದನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಅದೇ ಬೇಕಾಗುವಂತಹ ಹಣಕಾಸನ್ನ ಒದಗಿಸುವುದರ ಮೂಲಕ. ಸೊ ಇಟ್ ಆಕ್ಟ್ ಆಸ್ ಎ ಫೈನಾನ್ಷಿಯಲ್ ಸಿಸ್ಟಮ್ ವಿಲ್ ಪ್ರೊವೈಡ್ ದಿ ಇನ್ಪುಟ್ ಫಾರ್ ದಿ ಪ್ರೊಡಕ್ಟಿವ್ ಆಕ್ಟಿವಿಟಿ. ಅಂದ್ರೆ ವ್ಯವಹಾರ ಸಂಸ್ಥೆಯಲ್ಲಿ ಏನಾದರೂ ಉತ್ಪಾದನಾ ಚಟುವಟಿಕೆಗಳು ನಡಿಬೇಕಾದ್ರೆ, ಸೊ ದಟ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಹಣಕಾಸಿನ ಸಂಸ್ಥೆಗಳು ಹಣಕಾಸನ್ನ ನೀಡುವುದರಿಂದಲೇ ವಸ್ತುಗಳನ್ನ ಉತ್ಪಾದನೆ ಮಾಡುವುದಿರ್ಬೋದು, ಹಂಚಿಕೆ ಮಾಡುವುದಿರ್ಬೋದು, ಅದನ್ನ ಗ್ರಾಹಕರಿಗೆ ತಲುಪಿಸೋದಿರ್ಬೋದು ಸಾಧ್ಯವಾಗ್ತದೆ ಅಂತ. ಸೊ ದಟ್ ಇಸ್ ದಿ ಅಂದರ್ ಇಂಪಾರ್ಟೆಂಟ್ ರೋಲ್ ಪ್ಲೇಡ್ ಬೈ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ದೆನ್ ಇಟ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ದಿ ಔಟ್ಪುಟ್ ಅಂತ. ಉತ್ಪಾದಕತೆಯಲ್ಲಿ ಹೆಚ್ಚಾಗೋದ್ರಲ್ಲಿ ಅಥವಾ ಹುಟ್ಟುವಳಿ ಹೆಚ್ಚಿಸಲು ಇದು ಸಹಾಯ ಮಾಡುತ್ತದೆ ಅಂತ ಹೇಳ್ತೀವಿ. ಯಾವುದು? ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಇಟ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದಿ ಔಟ್ಪುಟ್ ಟುವರ್ಡ್ಸ್ ದಿ ಎಕ್ಸಿಸ್ಟಿಂಗ್ ಪ್ರೊಡಕ್ಷನ್ ಫ್ರಂಟಿಯರ್ ಅಂತ ಇದೆ. ಅಂದ್ರೆ ಸದ್ಯಕ್ಕಿನ ಉತ್ಪಾದನೆ ಏನಾಗುತ್ತಲ್ಲ, ಹಣಕಾಸು ಹೆಚ್ಚಾಗೋದಕ್ಕೆ ಅದೇನ್ ಮಾಡ್ತದೆ, ಹಣಕಾಸಿನ ಸಂಸ್ಥೆಗಳು ಅಥವಾ ಹಣಕಾಸಿನ ಸೇವೆಗಳು ಸಹಾಯವನ್ನ ಮಾಡ್ತದೆ. ಸೊ ಇನ್ನೊಂದು ನೋಡ್ಕೊಂಡ್ಬಿಟ್ರೆ ಸಾಕು. ಇಟ್ ಹೆಲ್ಪ್ಸ್ ದ ಫೈನಾನ್ಷಿಯಲ್ ಸಿಸ್ಟಮ್ ಎನ್ಕರೇಜಸ್ ಇನ್ವೆಸ್ಟ್ಮೆಂಟ್ ಬೈ ರೆಡ್ಯೂಸಿಂಗ್ ದಿ ಕಾಸ್ಟ್ ಆಫ್ ದಿ ಫೈನಾನ್ಷಿಯಲ್ ರಿಸ್ಕ್. ಸೊ ಹೂಡಿಕೆಯ ನಷ್ಟ ಭಯವನ್ನ ಅದು ಕಡಿಮೆ ಮಾಡೋದ್ರ ಮೂಲಕ ಏನಂತ ಹೇಳ್ತಾರಲ್ಲ, the financial system encourages investment by reducing the cost of financial risk. ಹೂಡಿಕೆಯ ಮೇಲಿನ ನಷ್ಟ ಭಯವನ್ನ ಅಥವಾ ಅಪಾಯವನ್ನ ಕಡಿಮೆ ಮಾಡೋದ್ರ ಮೂಲಕ ಹೂಡಿಕೆಯನ್ನ ಉತ್ತೇಜಿಸುತ್ತದೆ. ಸೊ ಇಟ್ ಇನ್ಕಲ್ಕೇಟ್ ಆರ್ ಇಟ್ ಸ್ಟಿಮ್ಯುಲೇಟ್ ಆರ್ ಇಟ್ ಎನ್ಕರೇಜಸ್ ದಿ ಇನ್ವೆಸ್ಟ್ಮೆಂಟ್ ಬೈ ರೆಡ್ಯೂಸಿಂಗ್ ದಿ ರಿಸ್ಕ್ ಆಫ್ ಇನ್ವೆಸ್ಟ್ಮೆಂಟ್. ಹೂಡಿಕೆ ಮಾಡೋದ್ರಿಂದ ಆಗುವಂತ ನಷ್ಟ ಭಯವನ್ನ ಕಡಿಮೆ ಮಾಡೋದ್ರ ಮೂಲಕ ಹೆಚ್ಚು ಹೆಚ್ಚು ಹಣಕಾಸು ಹೂಡಿಕೆ ಆಗುವಂತೆ ಹಣಕಾಸಿನ ಸಂಸ್ಥೆಗಳು ಅಥವಾ ಹಣಕಾಸಿನ ವ್ಯವಸ್ಥೆ ಮಾಡ್ತದೆ ಅಂತ ಹೇಳ್ತೀವಿ. ಸೊ ದಟ್ ಇಸ್ ದಿ ಅನದರ್ ರೋಲ್ ಪ್ಲೇಡ್ ಬೈ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇನ್ ದಿ ಬಿಲ್ಡಿಂಗ್ ದಿ ಎಕಾನಮಿ ಅಂತ ಹೇಳ್ತೀವಿ. ಸೊ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ರೀತಿಯಾದಂತಹ ಪಾತ್ರವನ್ನು ಅದು ವಹಿಸುತ್ತದೆ. ಸೊ ಯಾವ್ದಾದ್ರು ಒಂದು 6 ಪಾಯಿಂಟ್ಸ್ ನೋಡ್ಕೊರಲೆ ಸಾಕು. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ರೋಲ್ ಪ್ಲೇಡ್ ಬೈ ದಿ ಫೈನಾನ್ಷಿಯಲ್ ಸಿಸ್ಟಮ್. ರೋಲ್ ಅನ್ಬೋದು, ಫಂಕ್ಷನ್ಸ್ ಅನ್ಬೋದು, ಕೀ ಎಲಿಮೆಂಟ್ಸ್ ಅಂತ ಹೇಳಿದ್ವಿ. ಸೊ ಇಷ್ಟು ಅಂಶಗಳಲ್ಲಿ ಗಮನದಲ್ಲಿ ಇಟ್ಕೊರಿ. ಸೊ ಏನಾದರೂ ಡೌಟ್ಸ್ ಇದ್ರೆ ಕೇಳ್ರಿ.